ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ. ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಆದರದ ಸುಸ್ವಾಗತ ತಮ್ಮೆಲ್ಲರಿಗೂ. ವೀಕ್ಷಕರೇ, ಇಂದು ಶುಕ್ರವಾರದ ಈ ಶುಭ ದಿನದಂದು ಏನೆಲ್ಲ ವಿಶೇಷ ಮಾಹಿತಿ ಇದೆ ಅನ್ನೋದನ್ನ ಕುತೂಹಲದಿಂದ ಕಾಯ್ತಾ ಇರ್ತೀರಾ. ಬನ್ನಿ, ಎಲ್ಲವುದಕ್ಕಿಂತ ಮುಂಚಿತವಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂ 8th ಕ್ರಾಸ್ ಬಳಿ ಇರುವಂತಹ ಪಾಂಡುರಂಗ ವಿಠಲ ದೇವಾಲಯ ಹಾಗೂ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಗುರುಜಿ, ಇಂದು ಏನೆಲ್ಲ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ ನಮಗೆ? ಇವತ್ತು ಶುಕ್ರವಾರ ಭಾಳ ವಿಶೇಷವಾಗಿ ನಮ್ಮ ಇವತ್ತಿನ ಯುವ ಜನಾಂಗ ಹಾಗೂ ಯಾರ್ಯಾರು ಸರ್ಕಾರಿ ಕೆಲಸದಲ್ಲಿ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದೇ ಆಗಿರ್ಬೋದು ಅಥವಾ ಯಾವುದೋ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪುರುಷ ಸ್ತ್ರೀಯರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಇವತ್ತು ಮುದ್ರೆ, ಮಂತ್ರ ಮತ್ತು ಹಲವಾರು ತಂತ್ರ ಪ್ರಯೋಗಗಳನ್ನು ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಆ ವಿಶೇಷವಾದದ್ದು ಏನಪ್ಪ ಅಂದರೆ, ಇವತ್ತಿನ ದಿವಸ ಯಾರೋ ಒಬ್ಬ ಮನುಷ್ಯ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತಗೊಳ್ಳಿ, ಅವನಿಗೆ ಮನೋಸ್ಥೈರ್ಯ ಇಲ್ಲ ಅಂದರೆ ಅವನು ವಿದ್ಯಾವಂತ ಆಗೋಕ್ಕಾಗೋದಿಲ್ಲ. ಒಬ್ಬ ವರ್ಕ್ ಮಾಡೋಂಥ ಯಾವುದೋ ಒಬ್ಬ ವ್ಯಕ್ತಿ, ಅದು ಗಂಡ ಆಗಲಿ ಹೆಣ್ಣಾಗಲಿ, ಒಂದು ಉದ್ಯೋಗದಲ್ಲಿದ್ದಾಗ ಅವನಿಗೆ ಮನೋಸ್ಥೈರ್ಯ ಏನಾದ್ರು ಕಮ್ಮಿ ಆಗಿಬಿಟ್ರೆ ಅವನು ಉದ್ಯೋಗದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ರಿಸೈನ್ ಮಾಡಿ ಬಂದುಬಿಡ್ತಾನೆ ಬೇಗ ಅಲ್ವಾ. ಕೆಲಸ ಬಿಟ್ಟು ಬೇರೆ ಏನೋ ಕೆಲಸಕ್ಕೆ ಅಥವಾ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಗ್ಬೋದು, ಇಲ್ಲ ಕೆಲಸ ಬಿಟ್ಟು ಮನೇಲೇ ಕೂತ್ಕೋಬೋದು, ಇಲ್ಲ ಕೆಲಸನೇ ಇಲ್ದೇ ಸುಮ್ಮನೆ ಮನೆಯಲ್ಲಿ ಮಲಗ್ಬೋದು ಎಷ್ಟೋ ವರ್ಷಗಳ ಕಾಲ. ಎಷ್ಟೋ ಜನ ಮಲ್ಕೊಂಬಿಟ್ಟಿದ್ದಾರೆ, ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಕೂತಿಲ್ಲ, ಮನುಷ್ಯ ಮಲಗಿರೋ ವರ್ಷಾನುಗಟ್ಟಲೆ ಮಲಗಿರೋ ಜನ ನಾನು ನೋಡಿದ್ದೀನಿ. ಕಾರಣ ಮನೋಸ್ಥೈರ್ಯ ಅಂತ ಕಳ್ಕೊಂಡಾಗ. ಇನ್ನೊಂದು ವಿಶೇಷ ಅಂದರೆ, ಈ ವಿದ್ಯಾವಂತರು ಓದಿರ್ತಾರೆ, ಆದರೆ ಕೆಲವು ಟೈಮ್ ಅವ್ರ ಕೀಳಿರಿಮೆ ಇರುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ದೊಡ್ಡ PhD ಮಾಡಿರ್ತಾರೆ, ಆದರೆ ಒಂದು 10 ಜನ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಏನೋ ದೊಡ್ಡ ಪ್ರಸಂಗ ಬಂದರೆ, ಒಂದು ದೊಡ್ಡ ಸನ್ನಿವೇಶ ಬಂದರೆ, ಏನೋ ಒಂದು ದೊಡ್ಡ ಸನ್ನಿವೇಶದಲ್ಲಿ ಅವರು ಆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಬರೋದಿಲ್ಲ ಆವಾಗ. ಇನ್ನೊಂದು ವಿಶೇಷ ಅಂದರೆ, ಕೆಲವರು ಎಲ್ಲ ಗೊತ್ತು, ಭಾಳ ಬುದ್ಧಿವಂತರು, ವಿದ್ಯಾವಂತರು, ರೂಪವಂತರು, ಗುಣವಂತರು, ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಏಳಿಗೆ ಆಗ್ತಿಲ್ಲ, ಅಂದರೆ ಜನವಶ ಆಗ್ತಾಯಿಲ್ಲ, ವಾಕ್ ಸಿದ್ಧಿ ಅವ್ರಿಗಿಲ್ಲ, ಮಾತಾಡೋದು ಗೊತ್ತು. ಎಷ್ಟೋ ಜನ ನಾನು ನೋಡಿದ್ದೀನಿ, ಒಬ್ಬರಲ್ಲಿ ಕೀಳಿರಿಮೆ ಜಾಸ್ತಿ ಆದಾಗ ಮೌನ ಜಾಸ್ತಿ ಆಗಿಬಿಡುತ್ತೆ. ಅಯ್ಯೋ, ನಾನೇನಾದ್ರು ಮಾತಾಡೋದು ಏನು ಅನ್ಕೋತಾರೋ ಅನ್ನೋದು ಭಯ, ಅಥವಾ ನಾನು ಮಾಡ್ತಾ ಇರೋದು ಸರಿ ಇಲ್ವೋ, ಟೀಕೆ ಮಾಡಿಬಿಡ್ತಾರೇನೋ, ಹಾಸ್ಯ ಮಾಡ್ತಾರೇನೋ ಅನ್ನೋದು ಭ್ರಮೆ ಮನಸ್ಸಲ್ಲಿರುತ್ತೆ. ಅಥವಾ ನಾನು ಮಾಡ್ತಾ ಇರೋ ಕೆಲಸ ನನಗೆ ಸರಿ ಇದೆ, ಅವ್ರಿಗೆ ಯಾರಿಗೂ ಸರಿ ಇಲ್ಲ ಅನಿಸುತ್ತೆ, ಆದರೆ ನನ್ನ ಪ್ರಮೋಷನ್ ಮಾಡಿಲ್ಲ, ಸ್ಯಾಲ್ರಿ ಜಾಸ್ತಿ ಕೊಟ್ಟಿಲ್ಲ, ಅದಕ್ಕೆ ನನ್ನ ಕೆಲಸದಿಂದ ರಾಜೀನಾಮೆ ಕೊಡು ಅಂತಾದರೆ ಅನ್ನೋ ಒಂದು ಭಾವನೆ ಮನಸ್ಸಲ್ಲಿ ಬಂದುಬಿಡುತ್ತೆ. ಇನ್ನೊಂದು, ನನಗೆಲ್ಲ ಗೊತ್ತು, ಆದರೆ ನನ್ನ ಮಾತು ಯಾರು ಕೇಳ್ತಿಲ್ವಲ್ಲ, ನನಗೆಲ್ಲ ಗೊತ್ತಿದೆ, ನಾನೆಲ್ಲ ಮಾಡೋಕ್ಕೆ ತಾಕತ್ತಿದೆ, ಧೈರ್ಯ ಸ್ಥೈರ್ಯ ಇದೆ, ಆದರೆ ಯಾಕೆ ನನ್ನ ಹತ್ರ ಜನ ಬರ್ತಿಲ್ಲ ಅಂತ. ಒಬ್ಬ ಜ್ಯೋತಿಷ್ಯ ಹೇಳೋ ವ್ಯಕ್ತಿ, ನಾನು ಚೆನ್ನಾಗಿ ವಿದ್ಯಾವಂತ, ಒಳ್ಳೆ ಪಾಂಡಿತ್ಯ ಇದೆ ಜ್ಯೋತಿಷ್ಯದಲ್ಲಿ, ಜ್ಯೋತಿಷ್ಯ ವಿಶಾರದ ಅಂತೆಲ್ಲ ದೊಡ್ಡ ದೊಡ್ಡ ಹೆಸರು ತೊಗೊಂಡಿರೋ ವ್ಯಕ್ತಿ ಹತ್ರ ಯಾರೂ ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ತಿಲ್ಲ. ಕಾರಣ, ಅವನಲ್ಲಿ ವಾಕ್ ಸಿದ್ಧಿ, ಜನ ಆಕರ್ಷಣೆ ಶಕ್ತಿ ಅವನ ಜಾತಕದಲ್ಲಿ ಇಲ್ಲದಾಗ ಯಾರೂ ಅವನ ಹತ್ರ ಬರೋದಿಲ್ಲ. ಹಾಗೆ ನನಗೆಲ್ಲ ಟ್ಯಾಲೆಂಟ್ ಇದೆ, ಎಕ್ಸಿಬಿಟ್ ಮಾಡೋಕ್ಕೆ, ಉಪಯೋಗಿಸೋಕ್ಕೆ ಅವಕಾಶಗಳು ಸಿಗ್ತಿಲ್ಲ, ಆಪರ್ಚುನಿಟಿ ಸಿಗ್ತಿಲ್ಲ, ನನಗೆಲ್ಲ ವಿದ್ಯೆ ಗೊತ್ತು, ಸ್ಕಿಲ್ಸ್ ಗೊತ್ತು, ಅನುಭವ ಎಕ್ಸ್ಪೀರಿಯನ್ಸ್ ಇದೆ, ಆದರೆ ನಾನು ಯಾವ ರೀತಿ ತೊಡಗಿಸ್ಕೋಬೇಕು, ಯಾವ ರೀತಿ ಇನ್ವಾಲ್ವ್ ಆಗಬೇಕು, ಯಾವ ರೀತಿ ಡೆಡಿಕೇಶನ್ನ ತೋರಿಸ್ಬೇಕು ಅನ್ನೋದನ್ನು ಅವನಿಗೆ ತೋರಿಸ್ಕೊಳಕ್ಕಾಗ್ತಿಲ್ಲ, ವ್ಯಕ್ತಪಡಿಸೋಕ್ಕಾಗ್ತಿಲ್ಲ. ಇದಕ್ಕೆ ಹೇಳ್ತಾರೆ, ಇದೆಲ್ಲ ವೀಕ್ನೆಸ್ಗೆ ನಾನು ಒಂದೇ ವರ್ಡಲ್ಲಿ ಹೇಳ್ತೀನಿ, ಮನೋಸ್ಥೈರ್ಯ, ಮನಸ್ಸಿನ ಬಲ, ಆತ್ಮಬಲ. ಆತ್ಮಬಲದಿಂದಲೇ ನಾವು ಈ ಅವತಾರ ಆಗಿರೋದು, ಆತ್ಮಬಲದಿಂದಲೇ ಲಕ್ಷ್ಮೀ ಶ್ರೀನಿವಾಸ ಅಂತ ಹುಟ್ಟಿ ಬೆಳೆದು ಓದಿ ಇಷ್ಟು ಇಲ್ಲಿದ್ದೀನಿ, ಆತ್ಮಬಲದಿಂದ ನಾನು ಮುಂದೆ ಇರ್ತೀನಿ, ಆತ್ಮಬಲದಿಂದಲೇ ಓಡ್ತೀನಿ, ಆಟ ಆಡ್ತೀನಿ, ಹಾಡ್ತೀನಿ, ನಗ್ತೀನಿ, ಕುಣಿತೀನಿ, ಏನೆಲ್ಲ ಮಾಡ್ತೀನಿ, ಮಾಡಬಲ್ಲೆ, ತಿನ್ನಬೇಕು, ಕೊಡಬೇಕು, ಆ ಒಂದು ಆತ್ಮಬಲ, ಆತ್ಮದಲ್ಲಿ ಛಲ ಇರೋದ್ರಿಂದ ನಾನು ಬದುಕಬೇಕು ಒಂದು ಆಸೆ ಇರುತ್ತೆ. ಆತ್ಮದಲ್ಲಿ ಛಲ ಇದೆ, ಧೈರ್ಯದಲ್ಲಿ ದೇಹ, ಈ ಒಂದು ಬಾಡಿಯಲ್ಲಿ ಸ್ಥೈರ್ಯ ಇದೆ, ಆದರೆ ಮನೋಬಲ ಕುಂಠಿತ ಆದಾಗ ಅವನೇ ಆಗಿಬಿಡ್ತಾನೆ, ಅಂಗವಿಕಲ ಆಗಿಬಿಡ್ತಾನೆ. ಅಂಗವಿಕಲ ಅಂದ್ರೇನು, ಯಾವ ಕಾರ್ಯಕ್ರಮದಲ್ಲೂ ಭಾಗವಹಿಸಲ್ಲ, ಯಾವ ಕೆಲಸದಲ್ಲೂ ಅವ್ನು ತೊಡಗಿಸ್ಕೊಳಕ್ಕಾಗೋದಿಲ್ಲ, ಯಾವ ಕೆಲಸದಲ್ಲೂ ಆಸಕ್ತಿ ಇರೋದಿಲ್ಲ, ಆದರೆ ಎಲ್ಲ ಚೆನ್ನಾಗಿರ್ತಾನೆ. ಏನು ರೀ, ನಮ್ಮ ಯಜಮಾನರು ಎಷ್ಟೋ ಕಾಲ್ ಬಂದಿದೆ ನಮಗೆ ಈಗ ಮಾರ್ನಿಂಗ್ ಮಂತ್ರದಲ್ಲಿ. ಅವ್ರು ಹೇಳ್ತಾರೆ, ನಮ್ಮ ಯಜಮಾನರು ಕೆಲಸ ಬಿಟ್ಟು ಮನೇಲಿದ್ದಾರೆ, 5 ವರ್ಷ ಆಯಿತು ಅಂತ ಎಷ್ಟೋ ಸಲ ಕಾಲಲ್ಲಿ ಹೇಳಿದ್ದಾರೆ.
ಅವ್ರ ಮನೇಲೇ ಇರ್ತಾರೆ, ದುಡಿಯೋಕ್ಕೆ ಹೋಗ್ತಿಲ್ಲ, ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅವ್ರ ಮನೇಲೇ ಇದ್ದಾರೆ, 5 ವರ್ಷದಿಂದ ನಾನು ಅವನು ಸಾಕ್ತಾ ಇದ್ದೀನಿ, ನನ್ನ ಮಕ್ಕಳನ್ನು ಸಾಕ್ತಾ ಇದ್ದೀನಿ ಅಂತ ಎಷ್ಟೋ ಕಡೆ ಪತ್ರಗಳು ಬಂದಿದೆ, ಕಾಲ್ಗಳು ಬರ್ತಾ ಇದೆ. ಇದೆಲ್ಲ ನೋಡಿದಾಗ ಆಮೇಲೆ ಏನೋ ಒಂದು ವೀಕ್ನೆಸ್ ಇದೆಯಲ್ವಾ, ಆ ವೀಕ್ನೆಸ್ಸನ್ನು ಆ ಮನೋಬಲ ಕಮ್ಮಿ ಆದಾಗ ಅನುಮಾನ, ಭಯ, ಬೆದರಿಕೆ ಮತ್ತು ಇನ್ಫಿಯಾರಿಟಿಸ್ ಕಾಂಪ್ಲೆಕ್ಸ್, ಕೀಳಿರಿಮೆ, ಆ ಒಂದು ಕೀಳಿರಿಮೆ ಯಾವಾಗ ಜಾಸ್ತಿ ಆಗುತ್ತೋ ಮನುಷ್ಯನಲ್ಲಿ ಅವನು ಕುಗ್ಗೋಗ್ಬಿಡ್ತಾನೆ. ಅವನು ಸಮಾಜದಲ್ಲಿ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಅವನು ಒಳಗೇ ಕೂತ್ಕೊಂಡು ಕೊಳ್ತೋಗ್ಬಿಡ್ತಾನೆ. ಎಷ್ಟೋ ಜನ ಗಂಡಸರು ಸುಮಾರು ಜಾತಕ ನಂತರ ಬಂದಿದೆ, ಅವರು ವರ್ಷಾಂಗಟ್ಲೆ ಮಲಗೇ ಇದ್ದಾರೆ, ಇಲ್ಲ ಕೂತ್ಕೊಂಡು ಟಿ ವಿನೂ ನೋಡಲ್ಲ, ಪೇಪರು ಓದಲ್ಲ, ಒಂದು ಕೆಲಸ ಮಾಡಲ್ಲ, ಏನಿಲ್ಲ ಮಲಗೇ ಇರ್ತಾರೆ. ಅದು ಹೇಗೆ ಜೀವನ ನಡೆಸ್ತಾ ಇದ್ದಾರೋ ಆ ಸೃಷ್ಟಿಕರ್ತನಿಗೆ ಗೊತ್ತಾಗಬೇಕು. ಈ ಥರ ಒಂದು ಸಂದರ್ಭದಲ್ಲಿ ಮನುಷ್ಯ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಬೇಕಂದ್ರೆ ಏನು ಮಾಡಬೇಕು? ಹಾಗಾದ್ರೆ ಈ ರೀತಿ ಅವನಿಗೆ ಮನೋಬಲ ಕಮ್ಮಿ ಇದ್ದಾಗ, ಮನೋಸ್ಥೈರ್ಯ ಕಮ್ಮಿ ಇದ್ದಾಗ ಏನು ದೋಷ ಮಾಡಿದ್ದ, ಏನು ಕರ್ಮ ಮಾಡಿದ್ದ ಅವನು ಹೋದ ಜನ್ಮದಲ್ಲಿ, ಹಾಗಾದರೆ ಇದಕ್ಕೆ ಅಧಿಪತಿ ಯಾರು, ಹಾಗಾದರೆ ಇದನ್ನು ನಿವಾರಣೆ ಮಾಡುವಂಥ ಅಧಿದೇವತೆ ಯಾರು ಅಂತ ಯೋಚನೆ ಮಾಡಿದಾಗ ನಮ್ಮ ದುರ್ಗಾ ಸಪ್ತಶತಿ ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ನವದುರ್ಗಿಯಲ್ಲಿ ಭಾಳ ವಿಶೇಷವಾದ ದುರ್ಗಿ ಬ್ರಾಹ್ಮಿ ದುರ್ಗಿ ಅನ್ನೋ ಒಂದು ದುರ್ಗಿಯನ್ನು ಆರಾಧನೆ ಮಾಡಿದ್ರೆ ದೇಹಬಲ, ಆತ್ಮಬಲ ಮತ್ತು ಮನೋಬಲ ಈ 3 ಚುರುಕಾಗತ್ತಂತೆ. ಯಾವಾಗ ಆತ್ಮಬಲ, ಮನೋಬಲ, ದೇಹಬಲ, ದೇಹ ಅಂದರೆ ಫಿಸಿಕಲ್ ಬಾಡಿ, ಭಾಳ ಜಿಮ್ ಮಾಡಿ ಏನು ಚೆನ್ನಾಗಿದ್ದೀನಿ, ಆದರೆ ಒಂದು ಸಣ್ಣ ಇರುವೆ ಬಂದ ತಕ್ಷಣ ಎದ್ಕೊಂಡ್ಬಿಡ್ತೀನಿ, ಏನು ಬಾಡಿ ಬಿಲ್ಡ್ ಮಾಡಿದ್ದೀನಿ, ಒಂದು ಇಲಿ ನೋಡಿದ ತಕ್ಷಣ ಪಟ್ಟಂತ ಕಿಸ್ಕೊಂಡ್ಬಿಡ್ತೀನಿ, ಏನು ಬಾಡಿ ಬಿಲ್ಡ್ ಮಾಡಿದ್ದೀನಿ, ಒಂದು ಸಣ್ಣ ಜಿರಳೆ ಬಂದ ತಕ್ಷಣ ಹೆದರಿಕೆ, ಅಂಥ ದುಡುಕಾದ ಶರೀರಕ್ಕೆ ಒಂದು ಸಣ್ಣ ಇರುವೆ ಜಿರಳೆಗೆ ಇಲಿಗೆ ಎದುರ್ಕೊಳ್ತಾರೆ ಅಂದರೆ ಅವನ ದೇಹ ಬಲ, ಮನೋಬಲ ಮತ್ತು ಆತ್ಮಬಲ ಎಷ್ಟು ಕುಂಠಿತ ಆಗಿದೆ ನೋಡಿ. ಆದ್ದರಿಂದ ನೋಡೋಕ್ಕೆ ಭಾಳ ರೌಡಿ ಥರ ಕಾಣ್ತಾರೆ, ಒಳಗೆ ಟುಸ್ಸವರು, ಏನು ಪ್ರಯೋಜನ ಇಲ್ಲ. ಏನು ಬಾಡಿ ಬಿಲ್ಡ್ ಮಾಡಿ ಏನು ಜೋರಾಗಿ 6 ಅಡಿ 5 7 ಅಡಿ ಇರ್ತಾರೆ, ಏನು ದೊಡ್ಡ ದುಡ್ಕಾಯುವ ಶರೀರ, ಇವ್ನು ಇಟ್ಕೋಬೇಕಪ್ಪ ಬಾಡಿ ಗಾರ್ಡಾಗಿ ಅಂತೀವಿ, ಅವನಿಗೆ ಒಂದು ಸಣ್ಣ ಹಲ್ಲಿ ಬಂದುಬಿಟ್ರೆ ಸಾಕು, ಅರ್ಧ ಕಿಲೋಮೀಟ್ರ್ ಓಡ್ಬಿಡ್ತಾರೆ. ಕಾರಣ ಮನೋಬಲ, ಆತ್ಮಬಲ ಮತ್ತು ದೇಹಬಲ ಕಮ್ಮಿ ಇದ್ದಾಗ ಈ ಆತ್ಮಬಲ, ದೇಹಬಲ, ಮನೋಬಲವನ್ನು ಕಮ್ಮಿ ಆಗಲಿ ಅಂತಲೇ ನವಚಂಡಿ ಪ್ರಯೋಗ ಅಂಥೇಳಿ ಪ್ರಯೋಗದಲ್ಲಿ ಈ 3 ಬಲಗಳನ್ನು ನಾಶ ಮಾಡುವಂಥ ಮಂತ್ರ ತಂತ್ರಗಳಿವೆ ಜಗತ್ತಿನಲ್ಲಿ. ಆ ಥರ ಮಂತ್ರತಂತ್ರ ಮಾಡಿದಾಗ ಎಂಥ ಚೆನ್ನಾಗಿ ಪ್ರೆಸಿಡೆಂಟ್ ಆಗಿದ್ದವನು ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿದ್ದಂಥವನು, ಸೆಕ್ರೆಟರಿ ಆಗಿದ್ದಂಥವನು ಇದ್ದಕ್ಕಿದ್ದಾಗ ಕುಂದೋಗ್ಬಿಡ್ತಾನೆ, ಬಂದು ಮನೇಲಿ ಮಲ್ಕೊಂಬಿಟ್ಟ ಅಂದರೆ ವರ್ಷಗಟ್ಟಲೆ ಹೇಳೋದಿಲ್ಲ ಆ ವ್ಯಕ್ತಿ. ಯಾವಾಗ ಈ 3 ಬಲ ವೀಕ್ ಆಯಿತೋ ಅವನು ಮನುಷ್ಯ ಸತ್ತಂತೆ, ಒಂದು ಬದುಕಿದ್ದು ಕೂಡ ಒಂದು ಶವ ಇದ್ದ ಹಾಗೆ. ಹಾಗಾದರೆ ಈ ಮನೋಬಲ, ಆತ್ಮಬಲ, ದೇಹಬಲ ವೃದ್ಧಿ ಮಾಡೋದು ಹೇಗೆ ಅಂತ ನಾನು ಮುಂದೆ ಹೋಗ್ತಾ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಶಾರೀರಿಕ ಬಲ ಆಗಿರಬಹುದು, ಆತ್ಮಬಲ ಆಗಿರಬಹುದು ಹಾಗೂ ಆತ್ಮಸ್ಥೈರ್ಯ ಇವೆಲ್ಲವನ್ನ ವೃದ್ಧಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಮನುಷ್ಯನಿಗೆ ಯಾವಾಗ ಈ ಆತ್ಮಬಲ, ದೇಹಕ್ಕೆ ಬಲ, ಫಿಸಿಕಲ್ ಬಾಡಿಗೆ ಬಲ, ಮನೋಬಲ ಸ್ಟ್ರಾಂಗ್ ಇರ್ತೋ, ಅತಿ ಜಾಸ್ತಿ ಇರುತ್ತೋ ಅವನು ತುಂಬ ದೊಡ್ಡ ರೌಡಿ ಆಗ್ತಾನೆ. ಅಂದರೆ ರೌಡಿ ಅಂದರೆ ತುಂಬ ಜಬರ್ದಸ್ತಿ ಆಗಿರೋ ಮನುಷ್ಯ ನಾನು ನೋಡಿರೋ ಪ್ರಕಾರ. ಅದೇ ಆತ್ಮಬಲ, ಮನೋಬಲ, ದೇಹಬಲ ವೀಕ್ ಆಗಿಬಿಟ್ರೆ ಕತ್ಲೆ ಮೇಲೆ ವಾಸ ಮಾಡ್ತಾನೆ. ಅವನಿಗೆ ಸ್ಕಿಜೋಫರ್ನಿಯಾ, ಆಟಿಸಮ್ ಅಂತೆ, ಈಗ ಏನಾದ್ರು ಒಂದು ಕಾಯಿಲೆ ತುತ್ತಾಗಿಬಿಟ್ಟು ಮೂಲೆ ಕೂತ್ಕೊಂಡೇ ಇರ್ತಾನೆ. ಇಲ್ಲ ಹೆಂಡ್ತಿನ ತಂದು ದುಡ್ದು ಹಾಕಬೇಕು, ಇಲ್ಲ ಅಪ್ಪ ಅಮ್ಮ ಸಂಪಾದನೆ ಮಾಡಿದ ಆಸ್ತಿಲಿ ಅದನ್ನೇ ಉಪಯೋಗಿಸ್ಕೊಳ್ತಾ ಒಂದಿನ ಕಾಲ ಕಳೆದು ಸತ್ತೋಗ್ಬಿಡ್ತಾರೆ. ಈ ಜಾಸ್ತಿನೂ ಇಲ್ಲ, ಕಮ್ಮಿ ಇಲ್ಲ, ಈ ಆತ್ಮಬಲ, ದೇಹಬಲ, ಮನೋಬಲ ಕಮ್ಮಿ ಇಲ್ಲ ಅಂದವರು ಮಧ್ಯದಲ್ಲಿರೋರು ಆರಾಮಾಗಿ ಒಂದಷ್ಟು ದಿವಸ ಜೀವನ ಮಾಡಿಕೊಂಡು ಆಫೀಸ್ ಅಂತೆ ಅದು ಇದು ಸಿನಿಮಾ ಏನೋ ಒಂದು ಜೀವನದಲ್ಲಿ ನಡ್ಕೊಂಡು ಕಾಲ ಕಳೆದು ಬಿಡ್ತಾರೆ. ಇದರಲ್ಲಿ ಏನಾದ್ರು ಒಂದು ಏರುಪೇರು ಆದಾಗ ಆತ್ಮಬಲ ಜಾಸ್ತಿ ಆಗಿ ದೇಹಬಲ ಕಮ್ಮಿ ಆಗಿಬಿಟ್ರೆ ದೇಹಕ್ಕೆ ರೋಗ ಬಂದ್ಬಿಡುತ್ತೆ. ಅಥವಾ ಮನೋಬಲ ಕಮ್ಮಿ ಆಗಿ ದೇಹಬಲ ಜಾಸ್ತಿ ಆಗಿ ಆತ್ಮಬಲ ಜಾಸ್ತಿ ಆದರೆ ಹುಚ್ಚನಾಗ್ಬಿಡ್ತಾನೆ. ಯಾವ ಮನೋಬಲ ಕಮ್ಮಿ ಆಯಿತು ಕುಡಿಯೋಕ್ಕೆ ಶುರು ಮಾಡ್ತಾನೆ, ಸಿಗರೇಟ್ ಸೇದಕ್ಕೆ ಶುರು ಮಾಡ್ತಾನೆ, ಡ್ರಗ್ಸ್ ಅಡಿಕ್ಟ್ ಆಗಿಬಿಡ್ತಾನೆ. ಅದರಿಂದ ಏನು ಕಮ್ಮಿ ಆದರೂ ಮನೋಬಲ, ಮನೋಸ್ಥೈರ್ಯ ಕಮ್ಮಿ ಆಗಬಾರ್ದು. ಯಾವಾಗ ಮನೋಬಲ ಕಮ್ಮಿ ಆಗಿಬಿಡ್ತೋ ಅವನು ಹಲವಾರು ದುಶ್ಚಟಗಳಿಗೆ ಹೋಗ್ಬಿಡ್ತಾನೆ. ಹೀಗೆ ಇದನ್ನೆಲ್ಲ ಸರಿಪಡಿಸೋದು ಹೇಗೆಂದರೆ ಆಯಾ ಗ್ರಹಗಳ ಒಂದು ಆಚಾರ, ಆ ಗ್ರಹಚಾರದಲ್ಲಿ ಆ ದಶಾಭುಕ್ತಿಗಳು ಆ ಅಂತರ್ದಶೆಯಲ್ಲಿ ನಾವು ಆಗಾಗ ನೋಡ್ತಾ ಇರಬೇಕು. ನಾನು ಯಾವಾಗ ಕೆಟ್ಟೋಗ್ತೀನಿ, ಯಾವಾಗ ಕುಡಿಯೋದು ಕಲಿತೀನಿ, ಯಾವಾಗ ರೋಗ ಬರುತ್ತೆ, ಯಾವಾಗ ನನಗೆ ಆತ್ಮದಲ್ಲಿ ಬಲ ಕಮ್ಮಿ ಆದಾಗ ನನಗೆ ಯಾವಾಗ ಏನೇನು ವಿಚಿತ್ರವಾಗಿ ಆಡ್ತೀನಿ ಅನ್ನೋದನ್ನು ನಮ್ಮ ಜಾತಕ ಹೇಳುತ್ತೆ. ಸರಿಯಾದ ಒಬ್ಬ ಜ್ಯೋತಿಷ ಹತ್ರ ಹೋಗಿ ಅದನ್ನು ನೋಡಿದಾಗ ಅವನಿಗೆ ಯಾವಾಗ ಆತ್ಮಬಲ ಕುಂದುತ್ತೆ, ಯಾವಾಗ ದೇಹ ಬಲ ಕುಂದಾಗ ಕ್ಯಾನ್ಸರು, ಡಯಾಬಿಟಿಸು, BP ಎಲ್ಲ ಬರುತ್ತೆ. ಮತ್ತು ಮನೋಬಲ ಕುಂದಾಗ ಸ್ಕಿಜೋಫರ್ನಿಯಾ, ಅಲ್ಝೈಮರ್, ಆಟಿಸಮ್ ಅನ್ನೋ ಈ ರೋಗಗಳು ಯಾವಾಗ ಬರುತ್ತೆ. ಈ 3 ಕಮ್ಮಿ ಆಗಿಬಿಟ್ರೆ ಅಂದರೆ ಈ ಪಾರ್ಕಿನ್ಸನ್ ರೋಗ ಬಂದುಬಿಡುತ್ತೆ. ಪಾರ್ಕಿನ್ಸನ್ ಅಂದರೆ ಈಗ ಕೈಯಲ್ಲಿ ಆಡಿಸೋದು, ಕತ್ತಿನಲ್ಲಿ ಆಡಿಸೋದು ಈ ರೋಗ ಬಂದುಬಿಡುತ್ತೆ.
ಯಾವಾಗ ಈ ಥರದ ಪ್ರಾಬ್ಲಮ್ ಆಯಿತು, ಆಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಹೋಮ ಮಾಡಿ, ಈ ದೇವಸ್ಥಾನಕ್ಕೆ ಹೋಗಿ, ಆ ಯಾತ್ರೆ ಮಾಡಿ, ಈ ದಾನ ಮಾಡಿ ಅಂತ ಶುರು ಮಾಡ್ತಾರೆ. ಆದರೆ ನನ್ನ ಒಂದು ಪ್ರಕಾರ ಮನೇಲೇ ಕೂತ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಸೂರ್ಯೋದಯ ಆಗೋಕ್ಕೆ ಮುಂಚೆನೇ ಆ ದುರ್ಗಿಯಲ್ಲಿ ಬ್ರಾಹ್ಮಿ ದುರ್ಗಿಯನ್ನು ಮನಸ್ಸಲ್ಲಿ ಶ್ರದ್ಧಾಭಕ್ತಿಯಿಂದ ನೆನೆದರೆ ಮನೋಬಲ, ಮನೋಸ್ಥೈರ್ಯ, ಆತ್ಮಬಲ, ದೇಹಬಲ ಮೂರನ್ನು ಅಭಿವೃದ್ಧಿಯಾಗುವಾಗ ಮಾಡಿ ವಾಕ್ಸಿದ್ಧಿ, ಜನವಶ್ಯ, ವಾಕ್ವಶ್ಯ, ಧನವಶ್ಯ, ಧನ ಅಂದರೆ ಹಣ, ಜನವಶ್ಯ ಎಲ್ಲ ಬಂಧು ಬಳಗದವರು, ಆಫೀಸಲ್ಲಿರೋ ಎಲ್ಲ ಕೊಲೀಗ್ಸು, ಸಮಾಜದ ಎಲ್ಲ ಜನಗಳನ್ನು ಯಾರೂ ನಿಷ್ಠುರ ಮಾಡ್ಕೊಳ್ಳಲ್ಲ. ಅವನು ಎಲ್ಲರೂ ಬೇಕು ಅಂತ ಅವ್ನು ಕಂಡ್ರೆ ಎಲ್ಲರೂ ಗೌರವಿಸ್ತಾರೆ, ಅವ್ನು ಕಂಡ್ರೆ ಎಲ್ಲರೂ ಪ್ರೀತಿಸ್ತಾರೆ, ಅವ್ನು ಬೇಕೇ ಬೇಕಪ್ಪ ಅನ್ನೋ ಒಂದು ಲೆವೆಲಲ್ಲಿ ಜನ ಅವನ ಸಮಾಜದಲ್ಲಿ ಗುರುತಿಸ್ತಾರೆ. ಒಂದು ರೀತಿ ಸೆಲೆಬ್ರಿಟಿ ಥರ ಆಗ್ತಾನೆ. ಯಾವಾಗ ಜನವಶ್ಯ, ವಾಕ್ವಶ್ಯ, ಧನವಶ್ಯ, ಸರ್ವಕಾರೇಶು ಜಯಂ ವಶ್ಯಕರಿ ಅಂಥೇಳಿ ಆ ದೇವಿಯನ್ನು ಪೂಜೆ ಮಾಡಿಬಿಟ್ರೆ, ಯಾರನ್ನು ಬ್ರಾಹ್ಮಿ ದುರ್ಗಿಯನ್ನು ಪೂಜೆ ಮಾಡಿದ್ರೆ ಅವನು ಜಾತಕದಲ್ಲೇ ಶುಕ್ರ ಮತ್ತು ಗುರುಗ್ರಹ ಉಚ್ಚರಾಗ್ತಾರೆ. ಯಾವಾಗ ಗುರು ಆಶೀರ್ವಾದ ಮಾಡ್ತಾರೋ ಶುಕ್ರ ಅದನ್ನು ನಡ್ಸ್ಕೊಂಡು ಹೋಗೋಂಗೆ ಆಶೀರ್ವಾದ ಮಾಡಿಬಿಡ್ತಾರೆ. ಅಪ್ಪ ಮನೆ ಕಟ್ಟುತ್ತಾನೆ ಅಂತ ಇಟ್ಕೊಳ್ಳಿ, ಮಗ ಅಪ್ಪ ಕಟ್ಟಿದ ಒಂದು 6 ತಿಂಗಳಿಗೆ ಮನೆ ಮಾರಿಬಿಟ್ರೆ ಏನು ಪ್ರಯೋಜನ? ಮಗನಲ್ಲಿ ಶುಕ್ರ ನೀಚನಾಗ್ತಾನೆ. ಅದೇ ಅಪ್ಪ ಮನೆ ಕಟ್ಟಿದ ಶುಕ್ರದಶೆ ಇದ್ದಾಗ, ಗುರುದಶೆ ಇದ್ದಾಗ, ಆದರೆ ಮಗ ಮನೆ ಮಾರ್ತಿದ್ದಾನೆ ಅಂದರೆ ಅವನು ಎರಡಲ್ಲೂ ನೀಚನಾಗಿದೆ ಅಂದರೆ ಗುರು ಮತ್ತು ಶುಕ್ರ ಎರಡೂ ನೀಚ ಮಾರ್ಕೊಂಡ್ಬಿಡ್ತಾನೆ. ಜೂಜು ಅಂತೆ, ಕುಡುಕ ಅಂತೆ, ಇನ್ನೇನೋ ಒಂದು ಚಟಕ್ಕೆ ಬಲಿಯಾಗಿ ಎಲ್ಲ ಮಾಡಿಬಿಡ್ತಾನೆ. ಅದರಿಂದ ಮನೆ ಕಟ್ಟೋದು ದೊಡ್ಡದಲ್ಲ, ಮನೆ ಕಟ್ಟಿದ್ಮೇಲೆ ಅದನ್ನು ಕಾಪಾಡ್ಕೊಂಡು ಹೋಗುವಂಥ ಶಕ್ತಿ ಇರಬೇಕು ಆ ವಾಸ್ತುಗೆ. ಹಾಗಿದ್ಮೇಲೆ ಏನು ಮಾಡಬೇಕು? ಶುಕ್ರ ಗ್ರಹನ ಚೆನ್ನಾಗಿ ಕಾಪಾಡ್ಕೋಬೇಕು. ಆ ಶುಕ್ರವನ್ನು ಕಾಪಾಡುವಂಥ ಅಧಿದೇವತೆ ಬ್ರಾಹ್ಮಿ ದುರ್ಗಿ. ಯಾವಾಗ ಓದೋದು ದೊಡ್ಡದಲ್ಲ, ಓದಾದ್ಮೇಲೆ ಆ ಜ್ಞಾನವನ್ನು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆ ಓದೋದಕ್ಕೂ ಸಾರ್ಥಕ, ಮತ್ತು ನಮ್ಮ ಜೀವನದಲ್ಲಿ ಎಲ್ಲ ಸುಖಗಳನ್ನು ಪಡ್ತೀವಿ. ಓದ್ಬಿಟ್ಟ ಆ ಕ್ಷಣಕ್ಕೆ ನಾವು ಅದನ್ನು ಕಾರ್ಯರೂಪದಲ್ಲಿ ತರಲಿಲ್ಲ ಅಂದರೆ ಆ ವಿದ್ಯೆಗೆ ಬೆಲೆ ಇಲ್ಲ. ಮನೆ ಕಟ್ಬಿಟ್ಟಿದ್ದೀವಿ ಭಾಳ ಜೋರಾಗಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ, ಆದರೆ ಕಾಲಕ್ಕೆ ಚುರ್ಕಿ ಹೋಗಿದೆಯಾ, ಚುರ್ಕಿ ಹಾಕಿಸ್ಬೇಕು. ಪೇಂಟ್ ಹೋಗಿದೆಯಾ, ಬಣ್ಣ ಬಳಸಬೇಕು. ಅಲ್ಲಿ ಏನೋ ರಿಪೇರಿ ಆಗೋದಿದೆಯಾ, ರಿಪೇರಿ ಮಾಡಿಸ್ಬೇಕು. ನೀವು ಮನೆ ಕಟ್ಟೋದು ದೊಡ್ಡದಲ್ಲ, ಮನೆ ಕಟ್ಟಾದ್ಮೇಲೆ ಅದು ಮೇಂಟೆನೆನ್ಸ್ ಮಾಡ್ತಿರಲ್ಲ ಅದು ದೊಡ್ಡದು. ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದ್ಮೇಲೆ ಸಂಸಾರ ನಡೆಸ್ತಿರಲ್ಲ ಅದೇ ಮೇಂಟೆನೆನ್ಸ್. ಓದೋದು ದೊಡ್ಡದಲ್ಲ, ಓದಾದ್ಮೇಲೆ ಆ ಜ್ಞಾನವನ್ನು ಸಾಯೋ ತನಕ ನಾವು ಕಾರ್ಯರೂಪದಲ್ಲಿ ಉಪಯೋಗಿಸ್ಕೊಳ್ತಿಲ್ಲ ಅದು ಮೇಂಟೆನೆನ್ಸ್ ನನ್ನ ದೃಷ್ಟಿಯಲ್ಲಿ. ಆದ್ದರಿಂದ ಆ ಒಂದು ಮೇಂಟೆನೆನ್ಸ್ ಮಾಡಬೇಕಂದ್ರೆ ಶುಕ್ರ ಚೆನ್ನಾಗಿರಬೇಕು ನಮ್ಮ ಜಾತಕದಲ್ಲಿ. ಆ ಶುಕ್ರನ ಚೆನ್ನಾಗಿ ಅಭಿವೃದ್ಧಿಪಡಿಸೋ ದುರ್ಗಿಯೇ ಬ್ರಾಹ್ಮಿ ದುರ್ಗಿ. ಆದ್ದರಿಂದ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಬ್ರಾಹ್ಮಿ ದುರ್ಗಿ ನೆನೆಯೋದ್ರಿಂದ, ಪೂಜೆ ಮಾಡೋದ್ರಿಂದ ಮನೋಸ್ಥೈರ್ಯ, ಆತ್ಮಬಲ, ದೇಹಬಲ. ನೀವು ಜಿಮ್ ಮಾಡಬೇಕಾಗಿಲ್ಲ, ಯೋಗನೂ ಮಾಡಬೇಕಾಗಿಲ್ಲ, ಜಾಗಿಂಗು, ವಾಕಿಂಗ್ ಯಾವುದೂ ಮಾಡಬೇಕಾಗಿಲ್ಲ. ಗಾಳಿ ಮುಂದೆ ತೂರ್ಕೋ ಥರ ಸಣ್ಣಕ್ಕಿದ್ರೂ ಪರವಾಗಿಲ್ಲ, ಆದರೆ ದೇಹದಲ್ಲಿ ಗಟ್ಟುಮುಟ್ಟ ಶಕ್ತಿ ಕೊಡ್ತಾರೆ. ಆತ್ಮದಲ್ಲಿ ಮಾಡಬಾರ್ದು ಕರ್ಮೆಲ್ಲ ಮಾಡಿರ್ಬೋದು ನಾವು ಹಿಂದಿನ ಜನ್ಮದಲ್ಲಿ, ಇವತ್ತು ಕೂಡ ಮಾಡಿರ್ಬೋದು. ಅದನ್ನು ಪಾವನಗೊಳಿಸುವಂಥ ಶಕ್ತಿ ಈ ಬ್ರಾಹ್ಮಿ ದುರ್ಗಿ ಇದೆಯಂತೆ. ಮನೋಸ್ಥೈರ್ಯ, ದೇಹನೂ ವೀಕು, ಆತ್ಮನೂ ವೀಕು, ಆದರೆ ಮನೋಸ್ಥೈರ್ಯ ಭಾಳ ವಿಲ್ ಪವರ್ ಚೆನ್ನಾಗಿರುತ್ತೆ ಅವ್ರಿಗೆ. ಯಾವಾಗ ನಾನು ಸಣ್ಣಕ್ಕಿದ್ದೀನಿ, ಕುಳ್ಳಕ್ಕಿದ್ದೀನಿ, ಏನೂ ಓದಿಲ್ಲ, ಆದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀನಿ ನೋಡು ಅಂತ ತೋರಿಸ್ತಾರೆ, ಪ್ರೂವ್ ಮಾಡಿ ತೋರಿಸ್ತಾರೆ. ಕಾರಣ ಆ ಮನೋಸ್ಥೈರ್ಯದಿಂದ, ಮನೋಬಲದಿಂದ. ಮನಸ್ಸಿನಲ್ಲಿ ಒಳ್ಳೆ ವಿಲ್ ಪವರ್ ಇಲ್ಲ ಅಂದರೆ ನೀವು ಎಷ್ಟೇ ರೂಪಾಯಿ ಇದ್ರೇನು, ಎಷ್ಟೇ ಓದಿದ್ರೇನು, ಎಷ್ಟೇ ಆಸ್ತಿ ಇದ್ರೇನು. ಆದ್ದರಿಂದ ಎಷ್ಟೋ ಜನ ಹಳ್ಳಿಲಿ ಜನ, ರೈತರು, ಅವಿದ್ಯಾವಂತರು, ಅವ್ರಿಗೆ ಓದಕ್ಕೆ ಗೊತ್ತಿಲ್ಲ, ಏನಿಲ್ಲ, ಅವ್ರಿಗೆ ಏನೂ ಬರಲ್ಲ. ಆತ್ಮಬಲ, ಅವನು ಏನಾಗಿದ್ದೋ ಜನ್ಮದಲ್ಲಿ ಈಗೇನು ಮಾಡ್ತಾನೆ ಒಂದೂ ಗೊತ್ತಿಲ್ಲ. ಯಾವ ಪುರಾಣ ಉಪನಿಷತ್ತು ಬಗ್ಗೆ, ಯಾವ ಜ್ಯೋತಿಷ್ಯ ವಾಸ್ತು ಏನೂ ಗೊತ್ತಿಲ್ಲ. ಕೋಟಿಗಟ್ಟಲೆ ಸಂಪಾದನೆ ಮಾಡಿದರೆ ಕೇವಲ ಚಾಣಾಕ್ಷತೆಯಿಂದ, ಬುದ್ಧಿವಂತಿಕೆಯಿಂದ. ಆ ಚಾಣಾಕ್ಷತೆ ಪ್ಲಸ್ ಬುದ್ಧಿವಂತಿಕೆ ಇಸ್ ಈಕ್ವಲ್ ಟು ಮನೋಸ್ಥೈರ್ಯ ಅಂತ ನಾನು ಫಾರ್ಮದಲ್ಲಿ ಹೇಳ್ತೀನಿ. ಆ ಫಾರ್ಮುಲಾ ಏನಪ್ಪ ಅಂದರೆ, ಯಾವಾಗ ಮನುಷ್ಯ ಬುದ್ಧಿವಂತನಾಗಿ ಆ ಬುದ್ಧಿವಂತಿಕೆನ ಭಾಳ ನಾಜೂಕಾಗಿ ಉಪಯೋಗಿಸ್ತಾನಲ್ಲ ಅದು ಚಾಣಾಕ್ಷತೆ. ಮನೆ ಕಟ್ಟಾದ್ಮೇಲೆ ಆ ಸಣ್ಣ ಪುಟ್ಟ ಕೆಲಸಗಳು ರಿಪೇರಿ ಇದೆಯಲ್ಲ, ಆ ಮೇಂಟೆನೆನ್ಸ್ ನಾನೇನು ಹೇಳ್ತೀನಿ, ಚಾಣಾಕ್ಷತೆ ಅಂತ ಹೇಳ್ತೀನಿ. ಆ ಚಾಣಾಕ್ಷತೆ ಯಾವಾಗ ಮನಸ್ಸಿನಲ್ಲಿ ಬಂತೋ ಅವನು ಬುದ್ಧಿ ಜೊತೆಗೆ ಚಾಣಾಕ್ಷತೆ ಯೂಸ್ ಮಾಡಿಬಿಟ್ರೆ ಬಹಳ ಅಗೌರವಾಗಿ ಪ್ರಖ್ಯಾತನಾಗ್ತಾನೆ, ಬಹಳ ಶ್ರೀಮಂತನಾಗ್ತಾನೆ. ಯಾರಲ್ಲಿ? ಜಗತ್ತಿಗೆ. ನೀವು 500 ಕೋಟಿ ಆಸ್ತಿ ಇರ್ಬೋದು, ಆದರೆ ನಿಮಗೆ ಮಾತ್ರ ಆಸ್ತಿ 500 ಕೋಟಿ, ಜಗತ್ತಿಗಲ್ಲ. ಆದರೆ ಒಬ್ಬ ಮನುಷ್ಯ ಮನೋಬಲ, ದೇಹಬಲ, ಆತ್ಮಬಲದಲ್ಲಿ ಐಶ್ವರ್ಯವಂತನಾದರೆ ಇಡೀ ಜಗತ್ತಿಗೆ ಒಂದು ದೊಡ್ಡ ಆಸ್ತಿ ಇದ್ದಾಗ ಅವನು. ನಾವು ಪ್ರತಿಯೊಬ್ಬರು ಇವತ್ತಿನ ದಿವಸ ಜಗತ್ತಿಗೆ ಒಳ್ಳೆ ಆಸ್ತಿವಂತರಾಗಬೇಕೇ ವಿನಃ ನಾವು ಜೋರಾಗಿ ಆಸ್ತಿ ಮಾಡೋಕ್ಕೆ ಹೋಗಬಾರ್ದು. ಆದ್ದರಿಂದ ಆ ಒಂದು ಶಕ್ತಿ ನಮ್ಮ ಜಾತಕಕ್ಕೆ ಬರಬೇಕು ಅಂದರೆ
ಆ ಬ್ರಾಹ್ಮಿ ದುರ್ಗಿನ ಜಪ ಮಾಡಬೇಕು. ಹಾಗಾದರೆ ಆ ಬ್ರಾಹ್ಮಿ ದುರ್ಗಿನ ಯಾವ ರೀತಿ ಆರಾಧನೆ ಮಾಡೋದು, ಯಾಕೆ ಬ್ರಾಹ್ಮಿ ದುರ್ಗಿ ಅಂತೀವಿ ಅನ್ನೋದು, ಮತ್ತು ಆ ಒಂದು ಬ್ರಾಹ್ಮಿ ದುರ್ಗಿನ ವಶೀಕರಣ ಮಾಡಬೇಕು ಅಂದರೆ, ಆ ದೇವರಿಗೆ ನಾವು ಹತ್ರ ಆಗಬೇಕು, ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸಬೇಕು ಅಂದರೆ ಏನು ಮಂತ್ರ ಹೇಳಬೇಕು, ಯಾವ ರೀತಿ ನಮ್ಮ ಆಚಾರ ವಿಚಾರಗಳಿರಬೇಕು ಅನ್ನೋದನ್ನು ದುರ್ಗಾ ಸಪ್ತಶತಿ ಅಂಥೇಳಿ ಆ ಸಪ್ತಶತಿ ಶ್ಲೋಕಗಳಲ್ಲಿ ಈ ಬ್ರಾಹ್ಮಿ ದುರ್ಗಿ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಮ್ಮ ಹಿಂದಿನ ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇದು ಉಲ್ಲೇಖನ ಇದೆ. ಮಾರ್ಕಂಡೇಯ ಪುರಾಣದಲ್ಲೂ ಕೂಡ ಈ ಬ್ರಾಹ್ಮಿ ದುರ್ಗಿ ಬಗ್ಗೆ ಬಹಳಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಆ ಮುದ್ರೆ, ಆ ಮಂತ್ರ, ಆ ತಂತ್ರ ಹೇಗಿದೆ ಅಂತ ನಾನು ಮುಂದೆ ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ದಾವಣಗೆರೆಯಿಂದ ಚಿಕ್ಕಣ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಚಿಕ್ಕಣ್ಣ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ನಾವು ತಪ್ಪದೇ ವೀಕ್ಷಿಸ್ತೀವಿ. ನೀವು ಹೇಳ್ಕೊಡುವಂಥ ಸರಳ ಪರಿಹಾರಗಳು ನಮಗೆ ತುಂಬ ಉಪಯೋಗ ಆಗಿದೆ ಅಂತ ತಿಳಿಸ್ತಿದ್ದಾರೆ. ನಮಗೆ ಪಾದರಸದ ಸರ, ಸ್ಫಟಿಕದ ಸರ ತುಂಬ ಬೇಕಾ ಅಂತ ಅನಿಸುತ್ತೆ. ಇದಕ್ಕೆ ನಾವು ಎಲ್ಲಿ ಹೋಗಿ ಕೊಂಡುಕೊಂಡ್ರೆ ಉತ್ತಮ, ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿ ಅಂತ ಕೇಳ್ತಿದ್ದಾರೆ. ಮತ್ತು ಹಣ ಮೊದಲೇ ಕಳಿಸ್ಬೇಕಾ, ವಸ್ತುಗಳನ್ನು ಸ್ವೀಕರಿಸಿದ ಮೇಲೆ ಕಳಿಸ್ಬೇಕಾ, ಅದಕ್ಕೆ ಸೂಕ್ತವಾದಂಥ ಒಂದು ವಿಳಾಸವನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಭಾಳ ಸಂತೋಷ ಅಥವಾ ಪತ್ರ ಬರೆದಿದ್ದಕ್ಕೆ. ಈ ಸ್ಫಟಿಕ ಮತ್ತು ಪಾದರಸದ ಬಗ್ಗೆ ಸಾಕಷ್ಟು ಮಾಹಿತಿನ ನಾನು ಜಪಮಾಲೆಗಳ ಬಗ್ಗೆ ಈಗಾಗಲೇ ಹಲವಾರು ಎಪಿಸೋಡ್ ಮಾಡಿದ್ದೀನಿ. ಇದು ಹೆಚ್ಚಿಗೆ ಬೇಕು ಅನ್ನೋದಾಗಿದೆ, ನಮ್ಮ ಜಿ ಕನ್ನಡ ವಾಹಿನ ಈ ಮಾರ್ನಿಂಗ್ ಮಂತ್ರ ಅಂತ ಟೈಪ್ ಮಾಡಿದ್ರೆ ವೆಬ್ಸೈಟ್ನಲ್ಲಿ ಅದು ಯೂಟ್ಯೂಬ್ಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಅಲ್ಲಿ ಹಲವಾರು ಎಪಿಸೋಡ್ನಲ್ಲಿ ಈ ಸ್ಫಟಿಕ ಮತ್ತು ಪಾದರಸದ ಬಗ್ಗೆ ಉಪಯೋಗಗಳು, ಅದು ಜಪ ಮಾಡೋ ರೀತಿಯೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ. ನೀವು ಅದನ್ನು ಕೊಂಡ್ಕೋಬೇಕು, ನಮ್ಮ ಅಡ್ರೆಸ್ ಕೊಡಿ ಅಂತ ಹೇಳಿದ್ದೀರಾ. ನಮ್ಮ ಅಡ್ರೆಸ್ಸು ನಮ್ಮಲ್ಲೇ ಬೆಂಗಳೂರಲ್ಲಿದೆ. ಆದರೆ ನಾವು ಅದನ್ನು ಮಾರೋದು ಯಾವಾಗಲೂ ಗುರುವಾರ ಮತ್ತು ಭಾನುವಾರ ದಿವಸ, ಬೇರೆ ದಿನ ಸಿಗೋದು ಕಷ್ಟ. ನೀವು ಅದನ್ನು ಕೊಂಡ್ಕೋಬೇಕು ಅಂದರೆ ನಮ್ಮ ಸಂಸ್ಥೆಗೆ ಬಂದು ಕೊಂಡ್ಕೋಬೋದು. ನಾವು ಬೈ ಪೋಸ್ಟ್ ಕಳಿಸೋದಾಗಲಿ ಅದಿಲ್ಲ ನಮ್ಮಲ್ಲಿ. ಬೇಕಾದ್ರೆ ನಮ್ಮ ಬರೋಕ್ಕಾಗಲಿಲ್ಲ ಅಂದರೆ ನೀವು ನಿಮ್ಮ ಜಾಗದಲ್ಲೇ ಅಥವಾ ಯಾವುದಾದ್ರು ನಿಮ್ಮ ಗೊತ್ತಿರೋ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಬೇಕಾದ್ರೆ ಪಾದರಸ, ಸ್ಫಟಿಕ ಮಣಿ ನೀವು ಪರ್ಚೇಸ್ ಮಾಡ್ಬೋದು. ಬೆಂಗಳೂರು ನೀವು ಬಂದಾಗ ನಮ್ಮ ದೇವಸ್ಥಾನಕ್ಕೆ ಗುರುವಾರ ಅಥವಾ ಭಾನುವಾರ ಬಂದರೆ ನಮ್ಮಲ್ಲಿ ಪುಸ್ತಕ ಮತ್ತು ಜಪಮಾಲೆಗಳು ಕೂಡ ಸಿಗುತ್ತೆ. ಭಾಳ ಸಂತೋಷ ಅಥವಾ ಪತ್ರ ಬರೆದಿದ್ದಕ್ಕೆ. ವೀಕ್ಷಕರು, ಒಬ್ರು ಕಾಲರ್ ಲೈನ್ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ 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 ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಹೇಳಿಮ್ಮ, ನಿಮ್ಮ ಹೆಸರನ್ನ ತಿಳಿಸಿ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಸ್ವಲ್ಪ ಕೇಳಿಸ್ತಾ ಇಲ್ಲ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ ಮೇಡಮ್. ನಿಮ್ಮ ಹೆಸರನ್ನ ಹೇಳಿಮ್ಮ. ವಸಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿರೋದು ವಸಂತ? ನೆಲಮಂಗಲದಿಂದ ಮಾಡ್ತಾ ಇದೆ ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ, ಸಣ್ಣ ಮಗನ ಬಗ್ಗೆ, ದೊಡ್ಡ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಆಯ್ತಮ್ಮ, ಗುರುಜಿ ಅವರಿದ್ದಾರೆ ವಸಂತ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಸಣ್ಣ ಮಗನಿಗೆ ಹೇಳಿ. ಈಗ 2 ವರ್ಷದಿಂದ ಹಾರ್ಟ್ ಆಪರೇಷನ್ ಆಗಿದೆ. ಹಾಗೆ ಅವತ್ತಿಂದನೂ ಅವನಿಗೆ ಆಪರೇಷನ್ ಆಯ್ತು. ಈಗ ಒಂದೂವರೆ ವರ್ಷ ಆಯ್ತು. ಒಂದೂವರೆ ವರ್ಷ ಆದ ನಂತರ ಮತ್ತೆ ನರ್ವ್ ಪ್ರಾಬ್ಲಮ್ ಅಂತ ನಿಮಾಂಸಲ್ಲಿ ಹೇಳಿದ್ರು. ಇವಾಗ ಅವನಿಗೆ ಸ್ಕೂಲ್ಗೆ ಬರಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ. ಮುಂದೆ ಏನಾದ್ರೂ ಒಂದು ಇದನ್ನ ಮಾಡ್ಬೇಕು ಅಂತ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಓಕೆ, ನಿಮ್ಮ ಮಗನಿಗೆ ವಯಸ್ಸೆಷ್ಟು? ಈಗ 15 ವರ್ಷ ಗುರುಜಿ. ಅವನಿಗೆ ಬರೀ ತಲೆ ಸುತ್ತು ಬರೋದು, ಆಮೇಲೆ ಸ್ಕೂಲಲ್ಲಿ ಏನ್ ಹೇಳಿದ್ರು ಒಂದ್ ಸ್ವಲ್ಪ ತಲೆಗೆ ಹೋಗ್ತಾ ಇಲ್ಲ. 2 ವರ್ಷದಿಂದ ಸ್ಕೂಲಿಗೆ ಹೋಗಕ್ಕೆ ಅಟೆಂಡ್ ಮಾಡಕ್ಕೆ ಆಗ್ಲಿಲ್ಲ ಗುರುಜಿ ಅವನಿಗೆ. ಓಕೆ, ಈಗ ಅವನಿಗೆ ಈಗ ಆಪರೇಷನ್ ಆದಮೇಲೆ ಇನ್ನೂ ಸರಿಯಾಗಿ ಆಗಿಲ್ಲ ಅಂತ ಅನಿಸ್ತಾ ಇದೆ. ಈಗಾಗಲೇ ನರ ದೌರ್ಬಲ್ಯ ಬಂದು ನೀವು ತೋರಿಸ್ತಾ ಇದ್ದೀರಾ? ನಿಮಾಂಸ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಗುರುಜಿ. ಯಾವ ಪ್ರಾಬ್ಲಮ್ ನಿಮಾಂಸ ಟ್ರೀಟ್ ಮಾಡ್ತಾ ಇದ್ದಾರೆ? ಏನು ಸಮಸ್ಯೆ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ? ಅವರು ಪಿಡ್ಸ್ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಪಿಡ್ಸ್. ಓಕೆ, ನರ ದೌರ್ಬಲ್ಯ, ಇದಕ್ಕೆ ಅಪಸ್ಮಾರ ಅಂತಾರೆ ಸಂಸ್ಕೃತದಲ್ಲಿ. ಈ ಕಾಯಿಲೆಗೆ, ಈ ಪ್ರಾಬ್ಲಮ್ಗೆ ನೀವು ದಿನನಿತ್ಯ ನೋಡಿ, ನಮ್ಮ ಹೆಬ್ಬೆಟ್ಟನ್ನು, ಶುಕ್ರ ಗ್ರಹವನ್ನು ಕಿರುಬೆರಳಿನ ಬುಡಭಾಗಕ್ಕೆ, ಬುಧ ಗ್ರಹ ವಾಸ ಮಾಡೋ ಜಾಗಕ್ಕೆ ಈ ರೀತಿ ಪ್ರೆಸ್ ಮಾಡಬೇಕು. ಶುಕ್ರ ಗ್ರಹವನ್ನು, ಅಗ್ನಿತತ್ವವನ್ನು ಜಲತತ್ವದಲ್ಲಿ ಇಟ್ಟಾಗ ಅದ್ರ ಮೇಲೆ 3 ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರ ಬೆರಳನ್ನು ಹೆಬ್ಬೆಟ್ಟಿನ ಕೀನ ಲಾಕ್ ಮಾಡಬೇಕು ಈ ರೀತಿ. ಆಮೇಲೆ ಕೊನೆಯಲ್ಲಿ ಈ ಕಿರು ಬೆರಳನ್ನು ಕೂಡ ಲಾಕ್ ಮಾಡಬೇಕು. ಹೀಗೆ 2 ಹಸ್ತದಲ್ಲೂ ಕಿರುಬೆರಳು ಬುಡಭಾಗಕ್ಕೆ ಪ್ರೆಸ್ ಮಾಡಿ ದಿನ ಅರ್ಧ ಗಂಟೆ, 20 ನಿಮಿಷ ಅಥವಾ 30 ನಿಮಿಷ, 40 ನಿಮಿಷ, ಏನೋ ನಿಮ್ಗೆ ಅವ್ನಿಗೆ ಯಾವ ರೀತಿ ಫ್ರೀ ಇತ್ತನೋ ಅದನ್ನು ಮುದ್ರೆ ಧಾರಣ ಮಾಡಿ ಕೂರಿಸಿ ಪ್ರತಿನಿತ್ಯ ಪಿಟ್ಸ್ ಬರೋದು ನಿಂತೋಗುತ್ತೆ.
ಹಾಗೆ ಈ ಅಂಗುಷ್ಟ ಒಂದು ಕಬ್ಬಿಣ ರಾಡ್ ಕೈ ಕೊಟ್ಟರೆ ಹೇಗೆ ಆ್ಯಕ್ಟ್ ಮಾಡುತ್ತೋ ಅದು 10ರಷ್ಟು ಮಾಡುತ್ತೆ. ಆಗ ಕಾಲಕ್ರಮೇಣ ಅವನಿಗೆ ನರ ದೌರ್ಬಲ್ಯ ಕಮ್ಮಿ ಆಗುತ್ತೆ. ಯಾವಾಗ ನರ ದೌರ್ಬಲ್ಯ ಕಮ್ಮಿ ಆಯಿತು ಈ ರೋಗ ನಿವಾರಣೆ ಆಗುತ್ತೆ. ಭಾಳ ಎಷ್ಟೋ ಜನಕ್ಕೆ ನಿವಾರಣೆ ಆಗಿದೆ. ಸತತವಾದ ಪ್ರಯತ್ನ, ಸಾಧನೆ, ಪ್ರಾಕ್ಟೀಸ್ ಮಾಡಬೇಕಿದು. ಸುಮ್ಮನೆ 2 ದಿನ ಮಾಡಿಬಿಟ್ಟು ನಂಗೆ ವಾಸಿ ಆಗಿಲ್ಲ ಅಂದರೆ ಅದ್ರದ್ದೇನು ಲಾಭ ಇಲ್ಲ. ಇದ್ರ ಜೊತೆಗೆ ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅಂತ 108 ಸಲ ಜಪ ಮಾಡಿದ್ರೆ ಆ ಸಂಬಂಧಪಟ್ಟಂಥ ರೋಗ, ಅಪಸ್ಮಾರ ರೋಗ ಅಥವಾ ಮೂರ್ಛೆ ರೋಗ ನಿವಾರಣೆ ಆಗುತ್ತೆ. ಇದನ್ನು ದಿನನಿತ್ಯ ಒಂದು 3 ತಿಂಗಳು ಪ್ರಾಕ್ಟೀಸ್ ಮಾಡಬೇಕು. ಬೆಳಗ್ಗೆ ರಾತ್ರಿ ಒಂದು ದಿನಕ್ಕೆ 2-3 ಸಲ ಅಟ್ಯಾಕ್ ಆದರೆ, 2-3 ಸಲ ಮೂರ್ಛೆ ರೋಗ ಬರ್ತಿದ್ರೆ, ಪಿಟ್ಸ್ ಬರ್ತಿದ್ರೆ ಇನ್ನೂ ಜಾಸ್ತಿ ಹೊತ್ತು ಮಾಡಬೇಕು. ಹಾಗೆ ಮಾಡ್ತಾ ಮಾಡ್ತಾ ದಿನಕ್ಕೆ 3 ಸಲ ಅಟ್ಯಾಕ್ ಆಗ್ತಿದ್ರೆ ಒಂದು ದಿನಕ್ಕೆ ಆಗುತ್ತೆ. ಇನ್ನೂ ಜಾಸ್ತಿ ಅಭ್ಯಾಸ ಮಾಡ್ತಿದ್ರೆ ಮುದ್ರೆ ಮಂತ್ರನ, ಅವಾಗೇನಾಗುತ್ತೆ ವಾರಕ್ಕೊಂದು ಸಲ ಅಟ್ಯಾಕ್ ಆಗುತ್ತೆ. ಇನ್ನೂ ಜಾಸ್ತಿ ಮುದ್ರೆ ಮಂತ್ರ ಜಪ ಮಾಡ್ತಿದ್ರೆ 15 ದಿವಸಕ್ಕೊಂದು ಸಲ, ತಿಂಗಳಿಗೊಂದು ಸಲ ಆಗುತ್ತೆ. ಈಗ ಜಪ ಮಾಡ್ತಿದ್ರೆ ಖಂಡಿತ ಇದು ಆ ಕಾಯಿಲೆ ವಾಸ ಆಗುತ್ತೆ. ಇದ್ರ ಜೊತೆಗೆ ನೀವು ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು. ಯಾರಿಗೆ ಪಿಟ್ಸ್ ರೋಗ ಇದೆಯೋ ಅಂಥವರು ಸುಬ್ರಹ್ಮಣ್ಯ ಮಂಗಳ ಗ್ರಹನ ಪೂಜೆ ಮಾಡಿದ್ರೆ ಆ ರೋಗ ನಿವಾರಣೆ. ಸರ್ಪದೋಷದಿಂದಲೂ ಈ ಪಿಟ್ಸ್ ರೋಗ ಬರುತ್ತೆ ನನ್ನ ಪ್ರಕಾರ. ಎಷ್ಟೋ ಜನ ನಾನು ಪರಕಾಯ ಪ್ರವೇಶ ಮಾಡಿ ನೋಡಿದಾಗ ಸರ್ಪಹತ್ಯ ದೋಷ, ಸರ್ಪ ಅಂಡಾಧ್ವಂಸನ, ಸರ್ಪದ ಮೊಟ್ಟೆಗಳನ್ನು ನಾಶ ಮಾಡಿದರೆ ಪಿಟ್ಸ್ ರೋಗ ಬರುತ್ತೆ. ಸರ್ಪ ನಿದ್ರಾಭಂಗ ದೋಷ, ಸರ್ಪಗಳು ಮಲಗಿದ್ದಾಗ ಕೆಣಕ್ ಬಿಟ್ರೆ ಆ ನಿದ್ರೆಯಿಂದ ಡಿಸ್ಟರ್ಬ್ ಮಾಡಿದ್ರೆ ಪಿಟ್ಸ್ ರೋಗ ಬರುತ್ತೆ. ಮತ್ತು ಸರ್ಪ ಬಾಲಭಾಗವನ್ನು ಹೊಡೆದಿದ್ರೆ, ಸರ್ಪದ ಬಾಲಭಾಗ ಕೊನೆ ಭಾಗ ಕೇಟಾಕಿದ್ರೆ ಈ ಪಿಟ್ಸ್ ರೋಗ ಬರುತ್ತೆ, ಮೂರ್ಛಾ ರೋಗ ಬರುತ್ತೆ. ಈ ಮೂರ್ಛೆ ರೋಗ ಭಾಳ ವಿಶೇಷವಾದಂಥದ್ದು. ಬಂದುಬಿಟ್ರೆ ಯಾವ ಮೂಮೆಂಟಲ್ಲಾದ್ರೂ ಎಲ್ಲೂ ವಾಕಿಂಗ್ ಮಾಡುವಾಗ, ಬಸ್ಸಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ ಅಥವಾ ಸ್ಕೂಲು ಕಾಲೇಜಲ್ಲಿ ಯಾವಾಗ ಬೇಕಾದ್ರೂ ಬಂದುಬಿಡುತ್ತೆ ಈ ಮೂರ್ಛೆ ರೋಗ. ಅದನ್ನು ಯಾವ ಶತ್ರುಗೂ ಈ ಬರಬಾರ್ದು, ಇದೊಂದು ಕಾಯಿಲೆ ಮಾತ್ರ ನನ್ನ ಪ್ರಕಾರ. ಅದರಿಂದ ಬೇಗ ನಿವಾರಣೆ ಮಾಡ್ಕೋಬೇಕು. ವಯಸ್ಸು ಇನ್ನೂ ಚಿಕ್ಕದಿದೆ ಅಮ್ಮ, ಅದರಿಂದ ಬೇಗ ಗುಣ ಆಗುತ್ತೆ. ಇದಕ್ಕೆ ಮನೋಸ್ಥೈರ್ಯ ಬೇಕು, ಮನೋಬಲ ಕೊಡಬೇಕು. ಅವ್ರಿಗೆ ಏನೂ ಕಾಯಿಲೆ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಅಯ್ಯೋ ನಾನೊಂದ್ಸಲ ಬಿದ್ದುಬಿಟ್ಟೆ ಮೂರ್ಛೆ ಬಂದು ಅಂತ ಅಂದ್ಕೊಂಬಿಟ್ರೆ ಲೈಫ್ ಲಾಂಗ್ ಅದು ಹೋಗುತ್ತೆ. ಸುಪ್ತ ಮನಸ್ಸಲ್ಲಿ ಅದು ಇರೋಕ್ಕೆ ಬಿಡಬಾರ್ದು. ಯಾವಾಗ ಸುಪ್ತ ಮನಸ್ಸಲ್ಲಿ ಇದೆಯೋ ಅದಕ್ಕೆ ಅವ್ನು ನರ ದೌರ್ಬಲ್ಯ ಬಂದು ಈಗ ನಿಮ್ಮ ಮನಸ್ಸಲ್ಲಿ ಟ್ರೀಟ್ ಕೊಡಿಸ್ತಾ ಇದ್ದೀರಾ. ಆದ್ದರಿಂದ ಸುಪ್ತ ಮನಸ್ಸಲ್ಲಿ ಹೇಳ್ಕೋಬೇಕು, ನನಗೆ ಯಾವ ಕಾಯಿಲೆ ಇಲ್ಲ, ನಾನು ಚೆನ್ನಾಗಿದ್ದೀನಿ, ನನಗೆ ಯಾವ ಕಾಯಿಲೆ ಇಲ್ಲ, ಚೆನ್ನಾಗಿದ್ದೀನಿ, ನನಗೇನು ಕಾಯಿಲೆ ಬರೋದಿಲ್ಲ, ಮುಂದೆ ಬರೋದಿಲ್ಲ, ಈಗ ಇಲ್ಲೂ ಇಲ್ಲ, ಹಿಂದೆನೂ ಇರಲಿಲ್ಲ ಅನ್ನೋ ಒಂದು ಸಂಕಲ್ಪ ಮಂತ್ರ ಮನಸ್ಸಲ್ಲಿ ಹೇಳ್ತಾ ಇದ್ದರೆ ಅರ್ಧ ಕಾಯಿಲೆ ಹೊರಟೋಗ್ಬಿಡುತ್ತೆ. ಅದರಿಂದ ಅಯ್ಯೋ ನಾ ಬಿದ್ದುಬಿಟ್ಟೆ ಮಾತು ಕೊಡಿಸಿ ತಿಂತಾ ಇದ್ದೀನಿ, ತಗೋತಾ ಇದ್ದೀನಿ ಅಂತ ಸುಮ್ಮನೆ ಅದನ್ನು ಸೈಕಲಾಜಿಕಲ್ ಆಗಿ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ರೋಗ. ಅದರಿಂದ ಈ ಮಾನಸಿಕ ಖಿನ್ನತೆ, ಮೆಂಟಲ್ ಡಿಸಾರ್ಡರ್ನೆಸ್ ಇದೆಲ್ಲ ಅದನ್ನು ತೆಗಿಬೇಕು ಅಂದರೆ ನಾವು ನರಸಿಂಹರ ಮುದ್ರೆ ಮಾಡಬೇಕು. ಹಾಗೆ ಇದ್ರ ಜೊತೆಗೆ ನಿಮ್ಮ ಮಗನಿಗೆ ಹೇಳಿ ನರಸಿಂಹರ ಯಾವುದಾದ್ರು ಮುದ್ರೆಗಳನ್ನು ಮಾಡೋಕ್ಕೆ ಹೇಳಿ. ನೋಡಿ, ಪಾವನ ನಾರಸಿಂಹರ ಮುದ್ರೆ, ಕಾರಂಜ ನಾರಸಿಂಹರ ಮುದ್ರೆ, ಮಾಲೋಲ ನಾರಸಿಂಹರ ಮುದ್ರೆ, ಜ್ವಾಲಾ ನರಸಿಂಹರ ಮುದ್ರೆ, ಮತ್ತು ಯೋಗ ನರಸಿಂಹರ ಮುದ್ರೆ, ಛತ್ರವಟ ನರಸಿಂಹರ ಮುದ್ರೆ, ಆಯುಸ್ತಂಭೋದ್ಭವ ಭಾರ್ಗವ ನರಸಿಂಹರ ಮುದ್ರೆ, ಉಗ್ರ ನರಸಿಂಹರ ಮುದ್ರೆ, ಸುದರ್ಶನ ನರಸಿಂಹರ ಮುದ್ರೆ, ಲಕ್ಷ್ಮೀ ನರಸಿಂಹರ ಮುದ್ರೆ. ಇದು ಮಾಡಿಸಿ 10 ನಿಮಿಷ ಖಂಡಿತ ಗುಣ ಆಗ್ತೇನೆ. ಕಾಲ್ ಮಾಡೋದಕ್ಕೆ ಸಂತೋಷ, ಧನ್ಯವಾದಗಳು. ಮನೋಸ್ಥೈರ್ಯವನ್ನ ವೃದ್ಧಿಸ್ಕೊಳ್ಬೇಕಾದ್ರೆ ಬ್ರಾಹ್ಮಿ ದುರ್ಗಿಯನ್ನ ನಾವೆಲ್ಲರೂ ಆರಾಧಿಸಬೇಕು ಅಂತ ಗುರುಜಿಯವರು ತಿಳಿಸ್ಕೊಡ್ತಿದ್ರು. ಹಾಗಿದ್ರೆ ಬ್ರಾಹ್ಮಿ ದುರ್ಗಿಯ ಆರಾಧನೆ ಹೇಗೆ, ಮಂತ್ರ ಹಾಗೂ ಮುದ್ರೆಯನ್ನ ಯಾವ ರೀತಿ ನಾವು ಪ್ರತಿನಿತ್ಯವೂ ಪಾಲಿಸಬೇಕು, ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈಗ ತಿಳಿಸ್ಕೊಡ್ತೀವಿ. ಗುರುಜಿ, ಬ್ರಾಹ್ಮಿ ದುರ್ಗಿ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪುರ ಪ್ರವೇಶ ಮಾಡಿ ಯಾರ್ಯಾರು ಅವ್ರ ಭಕ್ತರಿದ್ದಾರೋ ಅವ್ರನ್ನೆಲ್ಲ ಹೋಗಿ ಆಶೀರ್ವಾದ ಮಾಡ್ತಾರಂತೆ. ಆದ್ದರಿಂದ ನಾವು ದಿನನಿತ್ಯ ಪ್ರಾರ್ಥನೆ ಮಾಡಿ ಮಲಗಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿ ದರ್ಶನ ಆಗತ್ತಂತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಆಶೀರ್ವಾದ ಮಾಡ್ತಾರಂತೆ. ಆದ್ದರಿಂದ ನವರಾತ್ರಿಯಲ್ಲಿ ಕಾಳರಾತ್ರಿ, ಮಹಾರಾತ್ರಿ, ಮೋಹರಾತ್ರಿ ಈ 3 ರಾತ್ರಿಗಳಿಗೆ ದೇವಿನ ಪೂಜೆ ಮಾಡಿದ್ದೇ ಆದರೆ ಬೆಳಗಿನ ಜಾವ ಅಂದರೆ ಮಹೋರಾತ್ರಿ ಅಂದರೆ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಬಂದು ದೇವಿ ನಮ್ಮ ಆಶೀರ್ವಾದ ಮಾಡೋಗ್ತಾರಂತೆ. ಆದ್ದರಿಂದ ಅಲ್ಲಿವರೆಗೂ ದೇವಿ ಪುರ ಪ್ರವೇಶ ಮಾಡೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ. ದೇವಿ ಎಲ್ಲೇ ಇರಲಿ, ಪುರದಲ್ಲೇ ಇರಲಿ, ಊರಲ್ಲೇ ಇರಲಿ, ಸ್ಮಶಾನದಲ್ಲೇ ಇರಲಿ ಅಥವಾ ಕಾಡಲ್ಲೇ ಇರಲಿ, ಯಾವುದೇ ಜಾಗದಲ್ಲಿದ್ದರೂ ಕೂಡ ನಿರಂತರವಾಗಿ ಭಕ್ತರನ್ನ ಕಾಪಾಡ್ತಾರಂತೆ ಯಾವಾಗ ಆಕೆಗೆ ನಾವು ಶರಣಾದಾಗ. ಹಾಗಾದರೆ ಆ ಮುದ್ರೆ ಹೇಗಿದೆ ಅನ್ನೋದನ್ನೇ ನೋಡಿ. ನಮ್ಮ ಹೆಬ್ಬೆಟ್ಟ ಮೇಲೆ, ಈ ಶುಕ್ರ ಗ್ರಹದ ಮೇಲೆ ಈ ಒಂದು ಗುರುಗ್ರಹವನ್ನು, ಶುಕ್ರ ಮತ್ತು ಗುರು 2 ದಶೆ ಇದ್ದಾಗಲೇ ಮನುಷ್ಯ ರಾಜ ಪದವಿ ಪಡೆಯೋಕ್ಕೆ ಸಾಧ್ಯ, ಭಾಳ ಉನ್ನತವಾಗಿ ಪ್ರಖ್ಯಾತನಾಗ್ತಾನೆ. ಶುಕ್ರ ದಶೆ, ಗುರು ದಶೆ, ಗುರು ತೋರು ಬೆರಳು ವಾಯುತತ್ವ, ಶುಕ್ರ ಅಗ್ನಿತತ್ವ. ಈ ತೋರು ಬೆರಳುನ ಹೆಬ್ಬೆಟ್ಟ ಮೇಲೆ ಪ್ರೆಸ್ ಮಾಡಿ ಈ ರೀತಿ
ಈ ಕಿರುಬೆರಳಿದೆಯಲ್ಲ, ಈ ಕಿರುಬೆರಳು ಜಲತತ್ವ, ಬುಧ ಗ್ರಹ. ಅಲ್ಲಿಗೆ ಗುರು, ಶುಕ್ರ, ಬುಧ ಈ ಮೂರನ್ನು ಈ ರೀತಿ ಟಚ್ ಮಾಡಿ ಇನ್ನು ಉಳಿದ ಎಲ್ಲ ಬೆರಳು ಅಂದರೆ ಸೂರ್ಯಗ್ರಹ, ಶನಿಗ್ರಹವನ್ನು ನಾವು ಸ್ಟ್ರೈಟಾಗಿ ನಿಲ್ಲಿಸ್ಬೇಕು. ಹಿಂಗೆ ಅರ್ಧ ಕುಂಚಿತ ಮಾಡಬೇಕು. ಹೀಗೆ ಇಲ್ಲಿ ಕಾರ್ಪಾಲ್ಸ್ ಈ ಜಾಗ ಪೂರ್ತಿ ಟಚ್ ಆಗಬೇಕು. ಈ ಜಾಗದಲ್ಲಿ ಹೀಗೆ ಟಚ್ ಮಾಡಬೇಕು. ಹೀಗೆ ಇದಕ್ಕೆ ಬ್ರಾಹ್ಮಿ ದುರ್ಗಿ ಅಂತ ಕರೀತಾರೆ. ತಂತ್ರಸಾರದಲ್ಲಿ ಓಂ ಶ್ರೀ ದುರ್ಗಾದೇವಿಯ ಸರ್ವ ಜಗಧ್ವನಿ ತೇಜೋ ಲಕ್ಷಣ ಶಕ್ತಿ ಸ್ವರೂಪಿಣಿ ನವರತ್ನಾಲಂಕಾರ ಯೋಗ ಸ್ವರೂಪಿಣಿ ಸರ್ವದುಷ್ಟ ಭಯಂಕರಿ ಸರ್ವಶತ್ರು ಸಂಹಾರಣಿ ಮನೋಸ್ಥೈರ್ಯ ಜಯವಶ್ಯ ವಾಕ್ವಶ್ಯ ಧನವಶ್ಯ ಜನವಶ್ಯ ಸರ್ವಕಾರ್ಯ ವಶೀಕರಿಸಿ ಚಕ್ರಾಂಚ ಮೇರೂಪೀಠ ಶ್ರೀ ದುರ್ಗಾದೇವಿ ಓಂ ಓಂ ಶ್ರೀಂ ಶ್ರೀಯೈ ಸ್ವಾಹ ಅಂಥೇಳಿ ಈ ಮಂತ್ರ ತಂತ್ರಸಾಧನೆ. ಇದು ಗುರುಮುಖೇನ ಉಪದೇಶ ಆಗಬೇಕು. ಈ ಮಂತ್ರ ದೀಕ್ಷೆ ಕೊಡೋದೇ ಬ್ರಾಹ್ಮಿ ಮುಹೂರ್ತದಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ದೀಕ್ಷೆ ಕೊಟ್ಟು 28 ಇಲ್ಲ 48 108 ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ನೀರಲ್ಲಿ ಕಂಠಪೂರ್ತಿ ಕುಳಿತು ಇದು ಸಿದ್ಧಿ ಮಾಡಬೇಕು ಈ ಮಂತ್ರವನ್ನು. ಓಂ ಶ್ರೀ ದುರ್ಗಾದೇವಿ ಸರ್ವ ಜಗಧ್ವನಿ ತೇಜೋ ಲಕ್ಷಣ ಶಕ್ತಿ ಸ್ವರೂಪಿಣಿ ನವರತ್ನಾಲಂಕೃತ ಯೋಗ ಸ್ವರೂಪಿಣಿ ಸರ್ವದುಷ್ಟ ಭಯಂಕರಿ ಸರ್ವಶತ್ರು ಸಂಹಾರಣಿ ಸರ್ವದುಷ್ಟ ಗ್ರಹ ಸಂಹಾರ ಮಾಡುವಂಥ ಏಕೈಕ ದೇವತೆ ಈ ಬ್ರಾಹ್ಮಿ ದುರ್ಗಿ. ವಾಕ್ವಶ್ಯ ಅಂದರೆ ವಾಕ್ಸಿದ್ಧಿ ಆಗಲಿ, ಧನವಶ್ಯ ದುಡ್ಡು ಬರಲಿ, ಜನವಶೀಕರಣವಾಗಲಿ, ಸರ್ವ ಮನೋಸ್ಥೈರ್ಯ ಮನೋಭಯವನ್ನು ಇಂಪ್ರೂವ್ ಮಾಡು ಅಂತ ಕೇಳೋದೇ ಈ ದೇವಿಗೆ ಒಂದು ಪ್ರಾರ್ಥನೆ. ಈ ದೇವಿ ಎಲ್ಲಿರ್ತಾರೆ ಅಂದರೆ ಶ್ರೀಚಕ್ರದ ಮೇರುಪೀಠದಲ್ಲಿ ಇರ್ತಾರಂತೆ. ಶ್ರೀಚಕ್ರದ ಮೇರು ಭಾಗ ಅತ್ಯಂತ ತುದಿ ಭಾಗದಲ್ಲಿ ಆಕಾಶ ನೋಡುವಂಥ ಆಕಾಶ ತತ್ವದಲ್ಲಿ ಈ ಬ್ರಾಹ್ಮಿ ದೇವಿ ವಾಸ ಮಾಡ್ತಾರಂತೆ. ಮೇರುಪೀಠ ಅಂತ ಹೇಳಿ ಈ ದೇವಿನ ಆರಾಧನೆ ಮಾಡ್ತಾರೆ. ಶ್ರೀ ಚಕ್ರಾಂಚ ಮೇರೂಪೀಠ ಶ್ರೀ ದುರ್ಗಾ ದೇವಿಯೈ ಓಂ ಓಂ ಶ್ರೀಂ ಶ್ರೀಯೈ ಸ್ವಾಹ ಅಂಥೇಳಿ ಈ ಆರಾಧನೆ ಮಂತ್ರ. ಯಾರು ಈ ಮಂತ್ರ ಮುದ್ದೆ ಜೊತೆಗೆ ಮಾಡ್ತಾರೋ ಅವರಿಗೆ ಮನೋಬಲ, ಆತ್ಮಬಲ, ಈ ದೇಹಬಲ ಅಭಿವೃದ್ಧಿಯಾಗಿ ಜಗತ್ತಿನಲ್ಲಿ ವಿಖ್ಯಾತನಾಗ್ತಾನಂತೆ, ಒಳ್ಳೆ ಸೆಲೆಬ್ರಿಟಿ ಆಗ್ತಾನಂತೆ. ಒಬ್ಬ ಈ ತುಂಬ ದೊಡ್ಡದು ಮಂತ್ರ ಚಿಕ್ಕದು ಹೇಳಿ ಅಂತಂದರೆ ನೋಡಿ ಅದೇ ಮುದ್ದೆ ಧಾರಣೆ ಮಾಡಿ ಈ ರೀತಿ ಓಂ ಧುಂ ಧುಂ ದುರ್ಗಾಯೈ ನಮಃ, ಓಂ ಧುಂ ಧುಂ ದುರ್ಗಾಯೈ ನಮಃ, ಓಂ ಧುಂ ಧುಂ ದುರ್ಗಾಯೈ ನಮಃ ಅಂತ ಹೇಳಬೇಕು. ಇದನ್ನು 3 ಸಲ ಧುಮ್ ಹೇಳಿಬಿಟ್ರೆ ದಾ ಬರೆದು 0 ಕೊಡಬೇಕು, ದುಮ್ ಅಂತ. ಓಂ ದುಮ್ 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 ದುರ್ಗಾಯೈ ನಮಃ, ಓಂ ದುಮ್ 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 ದುರ್ಗಾಯೈ ನಮಃ, ಓಂ ದುಮ್ 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 ದುರ್ಗಾಯೈ ನಮಃ ಅಂತ ಹೇಳಿಬಿಟ್ರೆ ಭಾಳ ವಿಶೇಷ. ಇದಕ್ಕಿಂತ ಇನ್ನೂ ಅಡ್ವಾನ್ಸ್ ಇದೆ. ದುಮ್ 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 ಅನ್ನೋ ಜಾಗದಲ್ಲಿ ಬ್ರಾಹ್ಮಿ ದುರ್ಗಿ ಅಂತ ಸೇರಿಸ್ಕೊಂಡ್ಬಿಟ್ರೆ ಆ ಮಂತ್ರ ಬ್ರಾಹ್ಮಿ ದುರ್ಗಿಗೆ ಹೋಗಿ ತಲುಪುತ್ತಂತೆ. ಆಗ ಓಂ ದುಮ್ ಧುಮ್ ಧುಮ್ ಬ್ರಾಹ್ಮಿ ದುರ್ಗಾಯೈ ನಮಃ, ಓಂ ಧುಮ್ 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 ಬ್ರಾಹ್ಮಿ ದುರ್ಗಾಯೈ ನಮಃ, ಓಂ ಧುಮ್ 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 ಬ್ರಾಹ್ಮಿ ದುರ್ಗಾಯೈ ನಮಃ ಅಂತ ಹೇಳಬೇಕು. ಒಂದು ಧುಮ್ ಮನೋಸ್ಥೈರ್ಯವನ್ನು ಇಂಪ್ರೂವ್ ಮಾಡಿದ್ರೆ, ಇನ್ನೊಂದು ಧುಮ್ ಆತ್ಮಬಲವನ್ನು ಇಂಪ್ರೂವ್ ಮಾಡುತ್ತೆ, 3ನೇ ಧುಮ್ ಆ ಬೀಜ ಮಂತ್ರ ದೇಹಬಲ. ಆದ್ದರಿಂದ 3 ಸಲ ದುಮ್ 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 ಬ್ರಾಹ್ಮಿ ದುರ್ಗಾಯೈ ನಮಃ, ಓಂ ಧುಮ್ 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 ಬ್ರಾಹ್ಮಿ ದುರ್ಗಾಯೈ ನಮಃ ಅಂತ ಜಪ ಮಾಡಬೇಕು. ಇನ್ನೊಂದು ಸಲ ತೋರಿಸ್ತೀನಿ. ಅಂಗುಷ್ಟ ಟಚ್ ಮಾಡಬೇಕು, ಮತ್ತು ಕಿರುಬೆರಳು ಟಚ್ ಆಗಬೇಕು. ಆ ಅಂಗುಷ್ಟದ ಮೇಲೆ ನೋಡಿ ಈ ರೀತಿ ತೋರು ಬೆರಳನ್ನು ಇಡಬೇಕು. ಈ ರೀತಿ ಉಳಿದ ಬೆರಳು ಒಂದು ರೀತಿ ತಾವರೆ ಕಮಲ ಥರ ಈಗ ಇಟ್ಕೋಬೇಕು. ಇದೇ ಬ್ರಾಹ್ಮಿ ದುರ್ಗ. ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುಳಿತು ಜಪ ಮಾಡಬೇಕು. ಉತ್ತರಕ್ಕೆ ಕುಳಿತು ಜಪ ಮಾಡಿದಾಗ ಮನೋಸ್ಥೈರ್ಯ, ಜಯವಶ್ಯ, ಎಲ್ಲ ಕಾರ್ಯದಲ್ಲೂ ಜಯ, ಸೋಲು ಅನ್ನೋದೇ ಇಲ್ಲ. ಯಾವ ಕಾರ್ಯ ಮಾಡೋದು ಮನೋಸ್ಥೈರ್ಯ, ಜಯವಶ್ಯ, ವಾಕ್ವಶ್ಯ, ಧನವಶ್ಯ, ಜನವಶ್ಯ, ಸರ್ವಕಾರ್ಯ ವಶೀಕರಿ ಶ್ರೀ ಚಕ್ರಾಂಚ ಮೇರೂಪೀಠ ಶ್ರೀ ದುರ್ಗಾದೇವಿಯೈ ಓಂ ಓಂ ಶ್ರೀಂ ಶ್ರೀಯೈ ಸ್ವಾಹ ಅಂಥೇಳಿ ಹೊಸ ಮನೆ ಗುರುಪ್ರವೇಶ ಮಾಡುವಾಗ ಈ ಮಂತ್ರ ಹೋಮ ಮಾಡಿಬಿಟ್ರೆ ಆ ಮನೆಯ ವಾಸ್ತು 360 ದಿವಸ ಅನ್ನದಾನ, ಜನ ಆಕರ್ಷಣೆ, ಮತ್ತು ಆ ಮನೆಯಲ್ಲಿ ಒಳ್ಳೆ ಮಾತುಗಳಾಗ್ತದೆ. ವಾಕ್ವಶ್ಯ, ಒಳ್ಳೆ ಪದಗಳು ಯೂಸ್ ಮಾಡಿ ಸಂಸಾರ ಮಾಡುವಂಥ ಶಕ್ತಿ ಆ ವಾಸ್ತುಗೆ ಬರುತ್ತೆ. ಮನೋಸ್ಥೈರ್ಯ, ಆ ಮನೆಗೂ ಒಂದು ಒಳ್ಳೆ ವಾಸ್ತುಗೆ ಸ್ಥೈರ್ಯ ಜಾಸ್ತಿಯಾಗಿ ಏನೇ ಗುಡುಗು ಮಳೆ ಮಿಂಚು ಬಂದು ಕೂಡ ಒಂದಿಷ್ಟು ಡ್ಯಾಮೇಜ್ ಆಗಲ್ಲ ಆ ಮನೆಗೆ. ಹಾಗೆ ಜನವಶ್ಯ, ವಾಕ್ವಶ್ಯ, ಧನವಶ್ಯ
ಅಂಥೇಳಿ ಪೂಜೆ ಮಾಡಿ ಹೋಮ ಮಾಡಿಬಿಟ್ರೆ ಬ್ರಾಹ್ಮಿ ದುರ್ಗಿ ನಿಮ್ಮ ಮನೇಲೇ ವಾಸ ಮಾಡ್ತಾರೆ. ಆದ್ದರಿಂದ ಈ ಥರ ಹೋಮಗಳು ಗೃಹಪ್ರವೇಶದಲ್ಲಿ ಮಾಡಬೇಕು. ಸುಮ್ಮನೆ ಏನೇನೋ ಹೋಮ ಮಾಡ್ತಾರೆ. ಆದ್ದರಿಂದ ನರಸಿಂಹಸ್ವಾಮಿ ಹೋಮ, ಬ್ರಾಹ್ಮಿ ದುರ್ಗಿ ಹೋಮ, ಪಂಚಮಹಾಕಾಳಿಯರು, ಪಂಚದುರ್ಗಿಯರು, ದಶಮಹಾಕಾಳಿಯರು ಹೋಮಗಳು ಮನೇಲಿ ಮಾಡಬೇಕು ಗೃಹಪ್ರವೇಶದಲ್ಲಿ. ಆಗ ಆ ಮನೆಗೆ ಎಂಥ ಜಗತ್ತಿನಲ್ಲಿ ಯಾವ ದೇವರು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ಅಲ್ಲಿ ಆ ಮನೆಗೂ ಆ ಮನೇಲಿ ವಾಸ ಮಾಡೋ ಜನಗಳಿಗೂ ಕೂಡ ಇವತ್ತಿನ ದಿವಸ ಆ ಶಾಸ್ತ್ರನೇ ಕಳ್ಕೊತಾ ಇದ್ದೀವಿ, ಆ ಸಂಪ್ರದಾಯವೇ ಹೋಗ್ತಾ ಇದೆ. ಅದರಿಂದ ಇದೆಲ್ಲ ಮಾಡೋಕ್ಕೂ ನಮ್ಮ ಕೈಲಿ ಆಗಲ್ಲ ಅಂದರೆ ಇನ್ನೊಂದು ಥೆರಪಿ ನನ್ನಲ್ಲಿ ಒಂದು ವಿಶೇಷವಾದ ಸೊಲ್ಯೂಷನ್ ಇದೆ. ಅದೇನೆಂದರೆ ನೋಡಿ, ಬೇವಿನ ಮರ ಸೊಪ್ಪಿದು. ಬೇವಿನ ಮರ ಸೊಪ್ಪಿನಲ್ಲಿ ಯಾವಾಗಲೂ ಶಕ್ತಿ, ಆದಿಪರಾಶಕ್ತಿ ವಾಸ ಮಾಡ್ತಾರಂತೆ. ಆದ್ದರಿಂದ ದೇವಿಗಳಿಗೆ, ದುರ್ಗಿಗಳಿಗೆ, ಗ್ರಾಮ ದೇವತೆಗಳಲ್ಲಿ ಆದಿಪರಾಶಕ್ತಿ ಅಂದರೆ ಪಾರ್ವತಿ, ಕಾತ್ಯಾಯಿನಿ ಶಕ್ತಿ ಇರೋದ್ರಿಂದ ಈ ಮರಕ್ಕೆ ಪೂಜೆ ಮಾಡಿಬಿಟ್ರೆ ಗುರುಗ್ರಹಕ್ಕೆ ಪೂಜೆ ಮಾಡಿದ ಹಾಗೆ. ಅದಕ್ಕೆ ಬೇವಿನ ಮರಕ್ಕೆ ಅಧಿಪತಿ ಗುರುಗ್ರಹ. ಗುರು ತಿಳುವಳಿಕೆ ಕಾರಕ, ಜ್ಞಾನಕಾರಕ. ಯಾರು ಓದೋದಲ್ಲಿ ಕಮ್ಮಿ ಇರ್ತಾರೋ, ಮೆಮೊರಿ ಪವರ್ ಕಮ್ಮಿ ಇರ್ತೋ, ಓದಲುವಾಗ ಮಧ್ಯೆ ಬಿಟ್ಟು ಓದ್ತಾರೆ ಅಂದರೆ 2 ವರ್ಷ ಸ್ಕೂಲ್ಗೆ ಹೋಗೋದು ಮತ್ತೆ ಡ್ರಾಪ್ ಮಾಡೋದು, 1 ವರ್ಷ ಕಾಲೇಜ್ಗೆ ಹೋಗೋದು ಮತ್ತೆ ಡ್ರಾಪ್ ಮಾಡೋದು, ಎಜುಕೇಷನಲ್ಲಿ ಕುಂಠಿತ ವಿದ್ಯಾಭಂಗ ಇದ್ದರೆ ಬೇವಿನ ಮರ ಇರೋ ಗುರುಗೂ ಮಾಡಿಬಿಟ್ರೆ ಆದಿಪರಾಶಕ್ತಿಗೂ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಸ್ಮಶಾನ ಕಾಳಿ, ಮಹಾಕಾಳಿ, ಭದ್ರಕಾಳಿ, ದಕ್ಷಿಣ ಕಾಳಿ, ಸ್ಮಶಾನ ಕಾಳಿ, ಗುಹ್ಯಕಾಳಿ, ಶಾಂತಾದುರ್ಗ, ಶೂಲಿನಿ ದುರ್ಗ, ಮತ್ತು ಬ್ರಾಹ್ಮಿ ದುರ್ಗ, ವನದುರ್ಗ, ವಿಜಯದುರ್ಗ, ಪಂಚಕಾಳಿಯರು, ಪಂಚದುರ್ಗಿಯರು, ದಶಮಹಾಕಾಳಿಯರು, 10 ಜನ ಕಾಳಿಯರು ಸದಾ ಈ ಬೇವಿನ ಮರ ನೆರಳಲ್ಲಿ ವಾಸ ಮಾಡ್ತಾರಂತೆ. ಆದ್ದರಿಂದ ಯಾರು ಈ ಬೇವಿನ ಮರವನ್ನು ಟಚ್ ಮಾಡ್ತಾರೋ, ಪ್ರದಕ್ಷಿಣೆ ಮಾಡ್ತಾರೋ, ಆದಿಪರಾಶಕ್ತಿಗೆ ನಮಸ್ಕಾರ ಮಾಡ್ದಂಗೆ ಅವರಲ್ಲಿ ಮನೋಬಲ, ಆತ್ಮಬಲ ಮತ್ತು ದೇಹಬಲ ಪ್ರಾಪ್ತಿ ಆಗ್ತದಂತೆ. ಅಂಥವ್ರು ಯಾವ ಮಾಟಕೂಟದಿಂದ ಕೂಡ ಅವ್ರು ಶೇಕ್ ಮಾಡೋಕ್ಕಾಗಲ್ಲ. ಯಾರು ಬೇವಿನ ಮರ ಪ್ರದಕ್ಷಿಣೆ ಮಾಡ್ತಾರೋ ಅವ್ರ ಮಾಟಕೂಟ ತಟ್ಟೋದೇ ಇಲ್ಲ. ಅವ್ರಿಗೆ ಎಂಥ ತಂತ್ರವಿದ್ಯೆ, ಎಂಥ ಬಾನಾಮತಿ ಮಾಡಿದ್ರು ಕೂಡ ಅವ್ರು ಟೆಸ್ಟ್ ಮಾಡೋಕ್ಕಾಗೋದಿಲ್ಲ. ಕಾರಣ ಆದಿಪರಾಶಕ್ತಿ ವಾಸ ಮಾಡ್ತಾಳೆ. ಆದ್ದರಿಂದ ಈ ಎಲೆಯನ್ನು ನಾವು ಯಾವತ್ತೂ ವರ್ಷಕ್ಕೆ ಒಂದೇ ಸಲ ಉಪಯೋಗಿಸೋದು. ಯಾವಾಗ ಗೊತ್ತಾ? ಯುಗಾದಿ ಹಬ್ಬದಲ್ಲಿ ಅದು ಬೇಕೋ ಬೇಡೋ ಅಂತ ಏನೋ ಥರ ಬೇಕಾಬಿಟ್ಟಿಲಿ ಕಂಜೂಸ್ತಾರೆ ಒಂಚೂರು ಬೆಲ್ಲದ ಜೊತೆ ತಿಂದುಬಿಡ್ತೀವಿ. ಅದು ತಿನ್ನೋದು ದೊಡ್ಡ ಸಾಹಸ. ಏನು ಗಿನ್ನಿಸ್ ಬುಕ್ ರೆಕಾರ್ಡ್ ಆಗೋಂಗೆ ಮಾಡ್ತೀವಿ ನಾವು. ಆದರೆ ದಿನನಿತ್ಯ ತಿನ್ನಬೇಕು. ಇದನ್ನು ದಿನನಿತ್ಯ ಪೂಜೆ ಮಾಡಿದ್ರೆ ಮಾತ್ರ ದೇವಿ ಮಹಾಕಾಳಿ, ಪಂಚಮಹಾಕಾಳಿಯರು, ಪಂಚದುರ್ಗಿಯರು, ದಶಮಹಾಕಾಳಿ ನಮ್ಮ ಜೊತೆ ವಾಸ ಮಾಡ್ತಾರಂತೆ. ಹಾಗಾದರೆ ಇದರ ಥೆರಪಿ ಏನು? ಈ ಇದರಲ್ಲಿರತಕ್ಕಂಥ ಒಂದು ಕಹಿ ಪದಾರ್ಥ, ಅದು ಈ ಒಂದು ನಮ್ಮ ಶರೀರಕ್ಕೆ ಒಂದು ವಿಷ ಇದ್ದರೆ, ಟಾಕ್ಸಿನ್ ಇದ್ದರೆ, ಅಥವಾ ನಾವು ತಿನ್ನೋ ಪದಾರ್ಥನ ಕಲ್ಲು, ಮಣ್ಣು ಏನಾದ್ರು ಒಳಗೋಗಿದ್ರೆ, ಅಥವಾ ಹಾವುಗಿವೇನೋ ಕಚ್ಚಿದ್ರೆ, ಯಾವುದೋ ಜಿರಳೆನೋ, ಹಲ್ಲಿಗಳೋ, ಸೊಳ್ಳೆಗಳು ಯಾವುದೋ ಒಂದು ಪ್ರಾಣಿ ನಮ್ಗೆ ಕಚ್ಚಿದ್ರೆ ಅದರತಕ್ಕಂಥ ಇನ್ಫೆಕ್ಷನನ್ನು ಈ ಬೇವಿನ ಎಲೆ ತೆಗೀತಂತೆ. ಆದ್ದರಿಂದ ವರ್ಷಕ್ಕೊಂದ್ಸಲ ಬಾಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಬೆಲ್ಲದ ಜೊತೆ ತೊಗೊಳ್ತೀವಿ. ಆದ್ದರಿಂದ ಈ ಎಲೆ ನಾವು ಯಾವಾಗ ತಿಂತೀವೋ ಆವಾಗ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ, ಚರ್ಮ ರೋಗ ಬರೋದಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದಲ್ಲಿ ಪ್ರಭಾವಳಿ ಜಾಸ್ತಿಯಾಗಿ ಮಂತ್ರ ತಂತ್ರ ಬಾಧೆ ನಮ್ಮನ್ನು ತಟ್ಟೋದಿಲ್ಲ. ಇದು ಇನ್ನೊಂದು ವಿಶೇಷತೆ ಏನಂದರೆ ಈ ಬೇವಿನ ಎಲೆನಲ್ಲಿ ಇದರಲ್ಲಿ ಗುರುಗ್ರಹ ಇರೋದ್ರಿಂದ ಇದನ್ನು ಯಾವಾಗಲೂ ಸ್ಪರ್ಶ ಮಾಡ್ತಿದ್ರೆ ನಮಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಸುಮ್ಮನೆ ಟಚ್ ಮಾಡ್ತಾಯಿದ್ರೆ ಯಾರಿಗಾದ್ರು ಜ್ವರ ಬಂತು ಅಂತಂದರೆ ಈ ಬೇವಿನ ಒಂದು ಹಿಡಿ ಸೊಪ್ಪು ಬೇವನ್ನು ತೊಗೊಂಡು ತಲೆಯಿಂದ ಸಹಸ್ರಾರ ಚಕ್ರದಿಂದ ಕುಂಡಲಿನಿ ಚಕ್ರದವರೆಗೂ ನೋಡಿ, ಈ ತಲೆ ಭಾಗದಿಂದ ನಮ್ಮ ಗುದದ್ವಾರ ಭಾಗದವರೆಗೂ ಇದನ್ನು 21 ಸಲ ಹಿಡಿ ತೆಗಿಬೇಕು. ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ. ಸರ್ವಭೂತ ಪ್ರೇತ ಬಾಧೆ, ಸರ್ವ ಜ್ವರಗಳು, ಮಲೇರಿಯಾ ಇರ್ಬೋದು, ದಡಾರ ಇರ್ಬೋದು, ಫ್ಲೇಗ್ ಇರ್ಬೋದು, ಮಾರಮ್ಮ ಅಂತ ಒಂದು ಜ್ವರ ಬರುತ್ತೆ. ಈ ಥರ ಹಲವಾರು ಜ್ವರಗಳಿವೆ, ಒಂದು 21 ವೆರೈಟಿ ಜ್ವರಗಳಿವೆ. ಎಂಥ ಜ್ವರ ಬಂದು ಕೂಡ ಈ ಬೇವಿನ ಸೊಪ್ಪಿನಲ್ಲಿ ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂತೇಳಿ ಇದನ್ನು ಇಳಿ ತೆಗೆದುಬಿಟ್ರೆ ಅದು ಎಂಥ ಜ್ವರ ಅಲ್ಲಿ ಅರ್ಧ ಗಂಟೆಲಿ ಹೊಟ್ಟೋಗ್ಬಿಡುತ್ತೆ. ಯಾಕೆಂದರೆ ಇದ್ರಲ್ಲಿ ಬರೋ ಗಾಳಿ ಇದೆಯಲ್ಲ, ಇದಕ್ಕೆ ಓಝೋನ್ ಅಂತಾರೆ. ಹಿಂಗೆ ಬೀಸ್ತಾ ಇದ್ರೆ, ಈ ರೀತಿ ಬೀಸ್ತಾ ಇದ್ರೆ ಅಂದರೆ ಇಳಿ ತೆಗಿತಾರೆ. ಇಳಿ ತೆಗೆಯುವಾಗ ಬರೋ ಒಂದು ಗಾಳಿ, ಆ ತಂಪಾದ ತಣ್ಣದಾದಂಥ ಗಾಳಿ ಇದೆಯಲ್ಲ, ಆ ಗಾಳಿನಲ್ಲಿ ಬ್ಯಾಕ್ಟೀರಿಯಾ, ಜರ್ಮ್ಸು, ವೈರಸ್ನ ಸಕ್ ಮಾಡುವಂಥ ಶಕ್ತಿ ಇದೆಯಂತೆ. ನಮ್ಮ ಉಸಿರು ಎಷ್ಟು ಬಿಸಿ ಇದೆಯೋ ಅದು ಹತ್ತರಷ್ಟು ತಣ್ಣಗಿರೋ ಗಾಳಿ ಇದರಲ್ಲಿ ಇದೆಯಂತೆ. ಆದ್ದರಿಂದ ಇದನ್ನು ಇಳಿ ತೆಗೆಯುವಾಗ ನೋಡಿ ಬೀಸ್ತಾ ಇದ್ದೀನಿ, ನಂಗೆ ಆಗ ಒಂಥರ ತಣ್ಣ ಗಾಳಿ ಬರ್ತಾ ಇದೆ. ನೀವು ಮಾಡಿ ನೋಡಿ ಮನೇಲಿ ಒಂದ್ಸಲ, ನಾನು ಹೇಳೋ ಸತ್ಯನೋ ಸುಳ್ಳು ಅಂತ. ಆಗ ನಿಮಗೇನಾಗುತ್ತೆ, ಆ ಗಾಳಿನಲ್ಲಿ ಓಝೋನ್ ಅನ್ನೋ ಏರು ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಆ ಬ್ಯಾಕ್ಟೀರಿಯಾ, ಜರ್ಮ್ಸ್ ಎಲ್ಲ ನಾಶ ಮಾಡುತ್ತೆ. ಆವಾಗ ಜ್ವರ ಬಿಟ್ಟೋಗುತ್ತೆ. ಮೊನ್ನೆ ಹುಚ್ಚುಚ್ಚಂಗೆ ಭೂತ ಪ್ರೇತ ಬಂತು, ನನಗೆ ದೇವರು ಬಂದುಬಿಡ್ತು ಹಾಗೆ ಅಂತ ಕುಣಿತಾ ಇದ್ದರೆ ಸ್ಥೈರ್ಯದಲ್ಲಿ ಸೂಕ್ತ ಮನಸ್ಸು ಏನಾದರೂ ಗಡಿಬಿಡಿ ಇದ್ದಾಗ, ಗಾಬರಿ ಆದಾಗ, ಭ್ರಮೆ ಬಂದಾಗ ಆ ಮನೋಬಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಜಗತ್ತಿನ ಇದೊಂದೇ ಸೊಪ್ಪಿರೋದ್ರಿಂದ ಯಾವ ಮೆಡಿಷನ್ ಇಲ್ಲ, ಯಾವ ತರಕಾರಿ ಇಲ್ಲ, ಯಾವ ಹಣ್ಣಿಲ್ಲ.
ಆದ್ದರಿಂದ ಬೇವಿನ ಮರದ ಎಲೆ ಸೊಪ್ಪು ಇಲ್ಲ ಬೇವಿನ ಮರದ ಹಾಲು ಇಲ್ಲ ಬೇವಿನ ಮರದ ಕಾಯಿ ಇದನ್ನು ನಾವು ಉಪಯೋಗಿಸ್ಬಿಟ್ರೆ ಎಂಥ ಉಚಿತನ ಇದ್ರು ಭ್ರಮೆ ಇದ್ರು ಭ್ರಾಂತಿ ಅಧೈರ್ಯತೆ ಏನೇ ಇದ್ರು ಕೂಡ ನಿವಾರಣೆ ಮಾಡ್ಬೋದು ಈ ಸೊಪ್ಪು. ನವದುರ್ಗೆಯ ಶಕ್ತಿ ಈ ಒಂದು ಬೇವಿನ ಸೊಪ್ಪಿನಲ್ಲಿ ಇರುತ್ತೆ ಅನ್ನೋದನ್ನ ಗುರುಜಿ ಅವರು ವಿರಾಮಕ್ಕೂ ಮುಂಚೆ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಈ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಯಾರಿಗೆ ವಿಷಮ ಶೀತ ಜ್ವರ, ಸಿಡುಬು, ಅಮ್ಮ, ಮಲೇರಿಯಾ ಹೀಗೆ ಹಲವಾರು ಶರೀರಕ್ಕೆ ತಾಪ ಜಾಸ್ತಿ ಆದಾಗ ಜ್ವರ ಬಂದ್ಬಿಡುತ್ತೆ. ವಾತಾಪಿತ್ತ ಕಫ 3 ಇಂಬ್ಯಾಲೆನ್ಸ್ ಆದಾಗ ಕೆಲವು ರೋಗಗಳು ಮಕ್ಕಳಿಗೆ ಬರುತ್ತೆ. ಎಸ್ಪೆಷಲಿ ಬಾಲಾರಿಷ್ಟ ರೋಗಗಳು. ಹಲ್ಲು ಬೀಳೋಕೆ ಮುಂಚೆ ಮಕ್ಕಳಿಗೆ ತುಂಬ ಜ್ವರ, ಸಿಡುಬು ಅಂತೆ, ಅಮ್ಮ ಅಂತ ಹೇಳ್ತಾರೆ, ಅಮ್ಮ ರೋಗ ಜ್ವರ ಬಂದಿದೆ ಅಂತೇಳಿ ಮಾರಮ್ಮ ಅಥವಾ ಗ್ರಾಮ ದೇವತೆಗೆ ಪೂಜೆ ಮಾಡ್ತಾರೆ. ಇದೆಲ್ಲ ನಮ್ಮ ಹಿಂದೆ ಬಂದಂಥ ಒಂದು ಸಂಪ್ರದಾಯ ಸನಾತನ ಧರ್ಮದಲ್ಲಿ. ಅದ್ರ ಜೊತೆಗೆ ಎಂಥ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ಸಿಕ್ಕಾಪಟ್ಟೆ ಜ್ವರ ಬಂದಾಗ ಬೇವಿನ ಮರಕ್ಕೆ ಹೋಗಿಬಿಟ್ಟು ಅಲ್ಲಿ ಸಾಕಷ್ಟು ಬೇವಿನ ಸೊಪ್ಪನ್ನು ತೊಗೊಂಬಂದು ಈ ಎಲ್ಲ ಸೊಪ್ಪನ್ನು ಕ್ಲೀನಾಗಿ ಶೋಧಿಸಬೇಕು. ಕೆಲವು ಟೈಮ್ ಹುಳಗಳಿರ್ತದೆ, ಕೆಲವು ಟೈಮು ಪಕ್ಷಿಗಳೆಲ್ಲ ಗಲೀಜು ಮಾಡಿರುತ್ತೆ. ಅದನ್ನೆಲ್ಲ ಶೋಧಿಸ್ಬಿಟ್ಟು ಕ್ಲೀನಾಗಿ ಈ ರೀತಿ ನೋಡಿ ಬಿಡಿಯಾಗಿ ಈ ರೀತಿ ಕಿತ್ಕೊಂಡ್ಬಿಟ್ಟು ಈ ರೀತಿ ಕಿತ್ಕೊಂಡು ಒಂದು ಬಿಳಿ ಬಟ್ಟೆ, ಚೆನ್ನಾಗಿ ಒಗೆದಿರೋ ಬಿಳಿ ಬಟ್ಟೆ ಮೇಲೆ ಈ ರೀತಿ ಅದನ್ನು ಸೊಪ್ಪನ್ನು ಹಾಕಬೇಕು. ಈ ರೀತಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು 5 ರಿಂದ 6 ಅಡಿ ಪೂರ್ತಿ ಸೊಪ್ಪನ್ನು ಈ ರೀತಿ ಬಿಚ್ಚಿ ಹಾಕ್ಬಿಟ್ಟು ಅದ್ರ ಮೇಲೆ ಆ ಮಗುವನ್ನು ಅಥವಾ ದೊಡ್ಡವರು ಅದ್ರ ಮೇಲೆ ಮಲ್ಕೊಂಡು ಅರ್ಧ ಗಂಟೆ ಮಲಗಿಬಿಟ್ರೆ ಎಂಥ ಭೂತ ಪ್ರೇತಗಳ ಬಾಧೆ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಮಲಗಬೇಕು ಅರ್ಧ ಗಂಟೆ. ಮಲಗಿದಾಗ ನಮ್ಮಲ್ಲಿರೋ ಶಾಖ, ಜ್ವರ, ಆ ಬಾಡಿ ಟೆಂಪ್ರೇಚರ್ನ ಈ ಎಲೆ ಸಕ್ ಮಾಡುತ್ತೆ. ಯಾವಾಗ ಸಕ್ ಮಾಡ್ತು ಈ ಎಲೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಯಾವಾಗ ಕಪ್ಪಾಯಿತು ನಿಮ್ಮ ಜಾತಕದಲ್ಲಿ ಭೂತಾಪ್ರೇತಗಳ ಬಾಧೆ ಇದೆ ಅಂತ. ಯಾವಾಗ ಕಪ್ಪಾಯಿತು ಭೂತಾಪ್ರೇತಗಳ, ಅದು ಪ್ರೇತ ಬಾಧೆ, ಪಿಶಾಚಿ ಬಾಧೆ ಯಾವುದೋ ಒಂದು ಇರ್ಬೋದು, ಆ ಬಾಧೆಯಿಂದ ಜ್ವರ ಬಂದಿದೆ, ಆವಾಗ ಅದು ನಿವಾರಣೆ ಆಯಿತು ಅಂತ. 1 ಸಲ 2 ಸಲ ಮಲಗಿಬಿಟ್ರೆ ಅದ್ಮೇಲೆ ಅರ್ಧ ಗಂಟೆ ಇನ್ನೊಂದು ಇದೇ ಥರ ಮಲ್ಕೊಳ್ತೀರಾ, ಎಲೆ ಕಪ್ಪಾಗಲ್ಲ, ಹಸಿರು ಥರನೇ ಇದೆ. ಆದ್ದರಿಂದ ನಿಮ್ಮ ಜಾತ್ರೆ ಯಾವುದೋ ಗ್ರಹ ದೋಷ ಇರೋದ್ರಿಂದ ಜ್ವರ ಬಂದಿದೆ ಅಂತ. ಇನ್ನೊಂದು ಕಪ್ಪು ಆಗಲಿಲ್ಲ, ಹಸಿರು ಆಗಲಿಲ್ಲ, ಎಲ್ಲ ಮುದುರ್ಕೊಂಡಾಗೋ ಥರ ಆಗಿ ಒಂಥರ ಸುಕ್ಕಟ್ಕೊಂಡ್ಬಿಡುತ್ತೆ ಎಲೆ ನೀವು ಮಲಗಿದ್ದಾಗ. ಯಾವಾಗ ಸುಕ್ಕಟ್ಕೊಂಡ್ಬಿಡ್ತು, ಎಲ್ಲ ಉಂಡುಂಡೆ ಥರ ಆಯಿತು, ಕಪ್ಪು ಆಗಿಲ್ಲ, ಬೇರೆ ಏನೂ ಆಗಿಲ್ಲ ಅಂದರೆ ಅಲ್ಲಿ ಯಾವುದೋ ನಿಮಗೆ ವಾಸ್ತು ದೋಷದ ಪ್ರಭಾವ ಇದೆ. ಆ ಮನೆಗೆ ಹೋದರೆ 6 ತಿಂಗಳಿಗೆ, 3 ತಿಂಗಳಿಗೆ, 15 ದಿವಸಕ್ಕೆ, 1 ತಿಂಗಳಿಗೆ ಜ್ವರ ಬರ್ತಾನೇ ಇರ್ತದೆ. ಆದ್ದರಿಂದ ನಮ್ಮ ಮನೆಯಲ್ಲಿ ಭೂತಾಪ್ರೇತಗಳು ಸೋಂಕಿದ್ರೆ ಬೇವಿನಲ್ಲಿ ಪತ್ತೆ ಹಚ್ಬೋದು. ಅಥವಾ ನಮ್ಮ ಜಾತಕದಲ್ಲಿ ಓಜಮದ ಕರ್ಮದಿಂದ ನಮಗೆ ಜ್ವರ ಬರ್ತಿದೆ, ರೋಗ ಬರ್ತಿದೆ ಅಂದರೆ ಅದರಲ್ಲಿ ಪತ್ತೆ ಹಚ್ಬೋದು. ಇಲ್ಲ ನಮ್ಮ ಮನೆ ವಾಸ್ತುನಲ್ಲೇ ದೋಷ ಇದೆ ಅಂದರೆ ಈ ಬೇವಿನಲ್ಲಿ ಪತ್ತೆ ಹಚ್ಬೋದು. ಇದು ನನ್ನ ಒಂದು ಅನುಭವದ ಮಾತು. ಹೀಗೆ ಯಾವಾಗಲೂ ನಾವು ಮನೆಯಲ್ಲಿ ಬೇವಿನ ಸೊಪ್ಪನ್ನು ಮನೇಲಿ ಇಡಬೇಕು. ಒಣಗೋಗಿರೋ ಬೇವಿನ ಸೊಪ್ಪನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಬಿಟ್ಟು ಬಿಸಿಲಲ್ಲಿ ಕುಡಿತಾ ಇದ್ದರೆ ನಮಗೆ ಗೊರಕೆ, ಯಾರು ಆತು ಜೋರಾಗಿ ಗೊರಕೆ ಮಾಡ್ತಾರೆ, ಅದು ಕಮ್ಮಿ ಆಗುತ್ತೆ. ಒಂದು ಯೂರಿನೇಷನ್ ಚೆನ್ನಾಗಾಗತ್ತೆ. ಈ ಪುಡಿ ಮಾಡಿ ನೀರಲ್ಲಿ ಕುಡಿತಿದ್ರೆ ಡಯಾಬಿಟಿಸ್ ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡುತ್ತೆ. ಇದ್ರ ಜೊತೆಗೆ ಅಪಾನ ಮುದ್ರವನ್ನು ಮಾಡಿಬಿಟ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಅಪಾನ ಮುದ್ರೆ ಅಂತ ಇದು. ಯಾರಿಗೆ ಡಯಾಬಿಟಿಸ್ ಇದೆಯೋ ಈ ಅಪಾನ ಮುದ್ರೆ ಜೊತೆಗೆ ಒಂದು 5-6 ಎಲೆನ ಚೆನ್ನಾಗಿ ಪುಡಿ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ವಾಟರ್ ಥೆರಪಿ ಅಂತ ಕರೀತಾರೆ ಇದಕ್ಕೆ. ಇದು ಪ್ಲ್ಯಾಂಟ್ ಥೆರಪಿ ಅಂದರೆ ಬೇವಿನ ಎಲೆ ಮೇಲೆ ಮಲ್ಕೊಂಡಾಗ ಎಲ್ಲ ಥರ ರೋಗ ನಿವಾರಣೆ ಆಗುತ್ತೆ. ಇದು ಮುದ್ರೆ ಜೊತೆಗೆ ಈ ಒಂದು ವಾಟರ್ ಥೆರಪಿ ಎಲ್ಲ ಎಲೆಗಳನ್ನ ನೋಡಿ ಈ ರೀತಿ ಚೆನ್ನಾಗಿ ಕಿತ್ಬಿಟ್ಟು ಸನ್ಲೈಟ್, ಸೂರ್ಯನ ಬೆಳಕಲ್ಲಿ ಸೋಲಾರ್ ಸಿಸ್ಟಮ್ ಚೆನ್ನಾಗಿ ಇದನ್ನು ಒಣಗಿಸ್ಬೇಕು. ಈ ರೀತಿ ಎಲೆಗಳನ್ನು ಚೆನ್ನಾಗಿ ಒಣಗಿದಾಗ ಅದು ಪುಡಿ ಆಗಿಬಿಡುತ್ತೆ. ಒಂದು 5 ದಿನ ಒಣಗಿಸ್ಬಿಟ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಆ ಪುಡಿನ ನೀರಲ್ಲಿ ಹಾಕಿ ಕುಡಿದ್ಬಿಟ್ರೆ ಕಂಪ್ಲೀಟ್ ಡಯಾಬಿಟಿಸ್ ಹೋಗುತ್ತೆ. ಅದೇ ಪುಡಿನ ನೀವು ಹಾಲ್ಗೆ ಹಾಕೊಂಡು ಕುಡಿಲೂಬೋದು. ಆದರೆ ಮನೋಸ್ಥೈರ್ಯ ಒಂದು ಛಲ ಇರಬೇಕು, ನಾವು ಕುಡಿಬೇಕು, ಕಾಯಿಲೆ ವಾಸೆಗೋಸ್ಕರ ಕುಡಿಬೇಕು ಅಂತ. ಯಾವಾಗ ಕುಡಿತಿರೋ ಡಯಾಬಿಟಿಸ್ ಪ್ಯೂರ್ ಆಗುತ್ತೆ. ಕ್ಯಾನ್ಸರ್ಗೆ ಒಳ್ಳೆ ಮದ್ದು ಇದು ಬೇವಿನ ಎಲೆ. ಅದರಿಂದ ಯಾರಿಗೆ HIV ಪಾಸಿಟಿವ್ ಇದೆಯೋ, ಏಡ್ಸ್ ಇದೆಯೋ ಅವರು ಇದನ್ನು ಆಗಾಗ ತಿಂತಾರೆ, HIV ನೆಗೆಟಿವ್ ಆಗಿಬಿಡುತ್ತೆ. ನಾನು ಎಷ್ಟೋ ಜನ ಪ್ರಯೋಗ ಮಾಡಿದ್ದೀನಿ. ಇದಕ್ಕೊಂದು ಮಂತ್ರ ಇದಕ್ಕಿನ್ನೂ ಕೆಲವು ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟ ಅಂದರೆ HIV ಏಡ್ಸ್ ಕೂಡ ಕ್ಯೂರ್ ಆಗುತ್ತೆ. ಒಂದು 3 ತಿಂಗಳು ತೊಗೊಂಬಿಟ್ರೆ ಬೆಳಗ್ಗೆ ಮತ್ತು ರಾತ್ರಿ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ರಕ್ತನೇ ಶುದ್ಧೀಕರಣ ಮಾಡುವಂಥ ಶಕ್ತಿ ಏಕೈಕ ವೃಕ್ಷ ಅಂದರೆ ಈ ಬೇವಿನ ಮರ. ಆದ್ದರಿಂದ ಬೇವಿನ ಮರ ಆಗಾಗ ದರ್ಶನ ಮಾಡ್ತಿರಬೇಕು, ಬೇವಿನ ಮರನ ಆಗಾಗ ಮುಟ್ತಾ ಇರಬೇಕು. ಬೇವಿನ ಮರದ ಮೇಲೆ ಶಯನ ಅಂದರೆ ಮಲಗ್ತಾ ಇದ್ದರೆ ಸಕಲ ರೋಗಗಳು ಇವಾಗುತ್ತೆ. ಚರ್ಮವ್ಯಾಧಿ, ಚರ್ಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದೋಷನೂ ಆಗುತ್ತೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಬುಧ, ಗುರು, ಶುಕ್ರ ಚೆನ್ನಾಗಿರಬೇಕು ಅಂದರೆ ಬೇವಿನೆಲೆ ದರ್ಶನ ಮಾಡಬೇಕು ಅಂತ ಬೇವಿನ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿಸ್ತಾರೆ. ಬೇವಿನ ಮರದ ಬುಡ ಭಾಗಕ್ಕೆ ದಿನ ಸಕ್ಕರೆಗೆ
ಆ ಇರುವೆಗಳಿಗೆ ಹಾಕೊಂಬಂದರೆ ಆ ಸಕ್ಕರೆ ಇರುವೆ ಹಾಕಿದ್ರೆ ಇನ್ನೂ ರಾಜಯೋಗ ಪ್ರಾಪ್ತಿ ಆಗ್ತದೆ ನನ್ನ ಅನುಭವದ ಪ್ರಕಾರ. ಇನ್ನೊಂದು ವಿಶೇಷವಾದಂದರೆ ಮನೆ ಮುಂದೆ ಬೇವಿನ ಮರ ಬೆಳೆಸಿದ್ರೆ ಮನೆಗೆ ಯಾವುದು ಭೂತ ಪ್ರೇತಗಳು ಬರೋದೇ ಇಲ್ಲ, ಮಾಟ ಮಂತ್ರ ಬರೋದಿಲ್ಲ. ಅದಕ್ಕೆ ಮನೆಗಳಿಗೆ ಆಗಾಗ ತೋರಣ ರೂಪದಲ್ಲಾದರೂ ಮನೆ ಮುಂದೆ ಬೆಳೆಸೋಕ್ಕೆ ಜಾಗ ಇಲ್ಲ ಅಂದರೆ ನಿಮ್ಮ ಮನೆ ಮೇನ್ ಡೋರ್ಗೆ ಹೊಸ್ಲಿಗೆ ಇನ್ನು ಈ ರೀತಿ 2 ಪೀಸ್ ಒಂದಷ್ಟು ಒಂದೊಂದು ಕುಚ್ಚು ಈ ರೀತಿ ಮನೆಗಳಿಗೆ 2 ಕೂಡ ಈ ರೀತಿ ಸಿಗಿಸೋದ್ರಿಂದ ಈ ರೀತಿ ತೂಗಾಕೋದ್ರಿಂದ ನಿಮ್ಮ ಮನೆಗೆ ಭೂತ ಪ್ರೇತ ಮಾಟ ಮಂತ್ರ ಬಾನಾಮತಿ ಪ್ರವೇಶನೇ ಮಾಡೋದಿಲ್ಲ. ಯಾಕಂದರೆ ಇದರಲ್ಲಿರುವಂಥ ಕೆಮಿಕಲ್ ಏನಾದರೂ ಅಲ್ಲೇ ತಡೆಯುತ್ತೆ. ಅಷ್ಟು ವಿಶೇಷವಾದದ್ದು ಈ ಬೇವಿನ ಮರ, ಭಾಳ ವಿಶೇಷವಾದಂಥ ಥೆರಪಿ. ಖಂಡಿತ ಗುರುಜಿ, ಬೇವಿನ ಸೊಪ್ಪಿನಲ್ಲಿ ಇರುವಂತಹ 10 ಹಲವು ಔಷಧಿಯ ಗುಣಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ರಿ. ಒಬ್ರು ಕಾಲರ್ ಲೈನ್ನಲ್ಲಿದ್ದಾರೆ ಗುರುಜಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸ್ಕೊಡಿ. ನನ್ನ ಹೆಸರು ಗೋವಿಂದರಾಜು ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋದು? ಚಿಕ್ಕಬಳ್ಳಾಪುರದಿಂದ. ಸರ್, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಿಸಸ್ ಬಗ್ಗೆ ಕೇಳಬೇಕಾಯ್ತು. ಆಯ್ತು, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಗೋವಿಂದರಾಜ್ ಅವರೇ. ನಮಸ್ತೆ ಸ್ವಾಮೀಜಿ. ಹೇಳಿ. ಬಹಳ ಪ್ರಯತ್ನ ಮಾಡಿದೆ ನಿನ್ನೆಯಿಂದ, ಲೈನ್ ಸಿಗ್ಲಿಲ್ಲ ನಮಗೆ, ಅದರಿಂದ ಇವತ್ತು ಸಿಕ್ಕಿದೆ. ಹೇಳಿ, ಬಹಳ ಸಂತೋಷ. ಸ್ವಾಮಿ, ಇದು ನಮ್ಮ ಮಿಸಸ್ ಹೆಸರು ಶೋಭಾ ಅಂತ. ಹುಟ್ಟಿದ ಹೆಸರು ಸೌಭಾಗ್ಯಲಕ್ಷ್ಮಿ ಅಂತ, ಶೋಭಾ ಅಂತ ಕರೀತಾರೆ. ಅವ್ರಿಗೆ ಈಗ ಒಂದು 3 ವರ್ಷದಿಂದ ಈಚೆಗೆ ಇದು ಬಲಗೈ ನೋವು ತುಂಬಾ ಬರುತ್ತೆ ಸ್ವಾಮೀಜಿ ಅವ್ರಿಗೆ. ಬಲಗೈ ಕೈ ಅಥವಾ ತೋಳನ ಮೊಳಕೈನ? ಭುಜದಿಂದ ಬೆನ್ನಿನ ಬಲಭಾಗ ಪೂರ್ತಿ ನೋವು ಬರುತ್ತೆ. ಸುಮಾರು ಪರೀಕ್ಷೆಗಳು ಮಾಡಿಸ್ತಾ ಅದರಲ್ಲಿ ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಈಗ ಡೈಲಿ ಟ್ಯಾಬ್ಲೆಟ್ ತಗೊಂತ ಇದ್ದಾರೆ. ಡೈಲಿ ಮಾರ್ನಿಂಗ್ ಒಂದೊಂದು ಟ್ಯಾಬ್ಲೆಟ್ ತಗೊಂತ ಇದ್ದಾರೆ. ಓಕೆ. ಆದ್ರೂ ಈ ನೋವು ಮಾತ್ರ ಕಡಿಮೆ ಆಗಿಲ್ಲ, ದಿನ ಇದ್ದೇ ಇರುತ್ತೆ. ಸ್ವಲ್ಪ ಈ ಬಟ್ಟೆ ಒಗೆಯೋ ಕೆಲಸ ಏನಾದ್ರು ಕೆಲಸಗಳು ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಅದಕ್ಕೆ ಏನಾದ್ರು ಪರಿಹಾರ? ನೀವು ಮಾರ್ನಿಂಗ್ ಮಂತ್ರ ಡೈಲಿ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ಓಕೆ, ಗುಡ್. ಸೊ ಯಾವಾಗಿಂದ ನೋಡ್ತಾ ಇದ್ದೀರಿ ಮಾರ್ನಿಂಗ್ ಮಂತ್ರ? ಅದು ನಮ್ಮ ಮಿಸಸ್ ಸುಮಾರು ಒಂದು 15 ದಿನದಿಂದ ನೋಡ್ತಾ ಇದ್ದಾರೆ. ಓಕೆ. ನಾನು ಇತ್ತೀಚೆಗೆ ಒಂದು ವಾರದಿಂದ ನೋಡ್ತಾ ಇದ್ದೆ. ಓಕೆ, ನಾನು ಈಗಾಗಲೇ ಮಾರ್ನಿಂಗ್ ಮತ್ತು ಸುಮಾರು 1 ತಿಂಗಳಿಂದ ಒಂದು 15 ವೆರೈಟಿ ನರಸಿಂಹರ ಮುದ್ರೆ ತೋರಿಸಿ. ಆ ನರಸಿಂಹರ ಮುದ್ರೆ ಈ ಬೋನ್ಗೆ, ಸ್ಕೆಲಿಟಲ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು. ಸರ್ವೈಕಲ್ ಮತ್ತು ಲುಂಬರ್ ಮತ್ತು ತೊರಾಸಿಕ್ ಯಾವುದೇ ಪೇನ್ ಇದು ಕೂಡ ಬೆನ್ನು, ಸ್ಪೈನಲ್ ಕಾರ್ಡ್ನಲ್ಲಿ ನರಸಿಂಹರ ಮುದ್ರೆ 7 ಮಾಡಿಸ್ತಂಥದ್ದು. ನರಸಿಂಹರ ಮುದ್ರೆ ಜೊತೆಗೆ ನೀವು ನಿಂಬೆಹಣ್ಣು, ರಾಹುಗ್ರಹ ನಿಂಬೆಹಣ್ಣು ರಸ ತೊಗೊಳ್ಳಿ. ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ರಸ ಲೋಟಕ್ಕೆ ಹಾಕ್ಕೊಳ್ಳಿ. ಆ ರಸನ ತಗೊಂಡು ಎಲ್ಲೆಲ್ಲಿ ಪೇನ್ ಇದೆಯೋ ಅಲ್ಲೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಸೂರ್ಯನ ಬೆಳಕಿನಲ್ಲಿ ಚೆನ್ನಾಗಿ ನೆನೆಸಬೇಕು. ಸೋಲಾರ್ ಥೆರಪಿ ಆಗಬೇಕು. ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಸಿದ ಮೇಲೆ ಒಂದು ಸ್ನಾನ ಮಾಡಿಬಿಟ್ರೆ, ಈಗ ಒಂದು 11 ದಿವಸ, 21 ದಿನ, ಇಲ್ಲ 48 ಇಲ್ಲ 54 ದಿವಸ ಬಿಡದೆ ಮಾಡಿದ್ರೆ ಆ ಕಂಪ್ಲೀಟ್ ಆ ನೋವು ಕ್ಯೂರ್ ಆಗಿಬಿಡುತ್ತೆ. ಈಗ ನರಸಿಂಹರ ಮುದ್ರೆ ಯಾವ್ದು ಮಾಡಬೇಕು ಅಂದರೆ ನೋಡಿ, ಈ ಪಾವನ ನರಸಿಂಹರ ಮುದ್ರೆ. ಅವಾಗೇನಾಗುತ್ತೆ, ಸರ್ವೈಕಲ್ ಮತ್ತು ತೊರಾಸಿಕ್, ಲುಂಬರ್ 3ಕ್ಕೂ ವೆಯ್ಟ್ ಜಾಸ್ತಿಯಾಗಿ ಇದರಿಂದ ಎನರ್ಜಿ ಟ್ರಾನ್ಸ್ಫರ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಶೋಲ್ಡರ್ ಮುಖಾಂತರ ಹೋಗಿ ಶೋಲ್ಡರ್ ಏನು ಪೇನ್ ಇದೆಯೋ ಅದೆಲ್ಲ ಫಸ್ಟ್ ತೆಗೀತಿ ಈ ರೌದ್ರ ನರಸಿಂಹ ಅಥವಾ ಪಾವನ ನರಸಿಂಹರ ಮುದ್ರೆ. ಇದನ್ನು ನೀವು ಮಾಡ್ಸೋಕ್ಕೆ ಹೇಳಿ ದಿನ ಒಂದು ಅರ್ಧ ಗಂಟೆ, ಜೊತೆಗೆ ನಿಂಬೆ ರಸದ ಹಚ್ಚಿ ಚೆನ್ನಾಗಿ ಸೋಲಾರ್ ಥೆರಪಿ ಮಾಡಬೇಕು. ಅದ್ಮೇಲೆ ಬಿಸಿಲು ಚೆನ್ನಾಗಿ ಒಣಗಿಸಿ ಸ್ನಾನ ಮಾಡ್ಸೋಕ್ಕೆ ಹೇಳಿ, ಖಂಡಿತ ಕ್ಯೂರ್ ಆಗುತ್ತೆ. ಇದು ಇನ್ನೊಂದು ವಿಶೇಷತೆ ಏನಂದರೆ, ಕೆಲವರಿಗೆ ಅವ್ರಿಗೆ ಏನಾದ್ರು ಯೂಟ್ರಸ್ ತೆಗೆಸಿದ್ದೀರಾ? ಇಲ್ಲ ಸರ್, ಆ ಥರ ಸಮಸ್ಯೆ ಏನಿಲ್ಲ ಸರ್. ಓಕೆ. ಕೆಲವರಿಗೆ ಯೂಟ್ರಸ್ ತೆಗೆಸ್ಬಿಟ್ರೆ ಕೆಲವರಿಗೆ ಈ ಥರ ದೋಷ ಬರುತ್ತೆ. ಯೂಟ್ರಸ್ ತೆಗೆಸಿಲ್ಲ ಅಂದರೆ ಬೇಗ ಕ್ಯೂರ್ ಆಗಿಬಿಡುತ್ತೆ. ಈ ಪಾವನ ನರಸಿಂಹರ ಮುದ್ರೆ ಧಾರಣೆ ಮಾಡಿ ನೀವು ಒಂದು 20ರಿಂದ 30 ನಿಮಿಷ ಮಾಡೋಕ್ಕೆ ಹೇಳಿ. ಅಕಸ್ಮಾತ್ ನಿಮಗೆ ಮುದ್ರೆ ಸಿಕ್ಕಲಿಲ್ಲ ಅಂದರೆ ನಮ್ಮ ಜಿ ಕನ್ನಡ ವಾಹಿನಿಗೆ ಹೋಗ್ಬಿಟ್ಟು ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆದ ತಕ್ಷಣ ನಿಮಗೆ ಮಾರ್ನಿಂಗ್ ಮಂತ್ ಅಂತ ಟೈಪ್ ಮಾಡಿ, ಅದೆಲ್ಲ ನರಸಿಂಹರ ಮುದ್ರೆಗಳು ಅದರಲ್ಲಿ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಈ ಪಾವನ ನರಸಿಂಹರ ಮುದ್ರೆ ಧಾರಣೆ ಮಾಡಿಸಿ ಒಂದು 15 ದಿವಸ ಟ್ರೈ ಮಾಡಿ, ಖಂಡಿತ ವಾಸ ಆಗುತ್ತೆ. ಭಾಳ ಸಂತೋಷ. ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರು, ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಬೆಂಗಳೂರಿನಿಂದ ಭೀಮರಾಜು ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಭೀಮರಾಜು ಅವರು ಹೇಳ್ತಾ ಇದ್ದಾರೆ, ನೀವು ತೋರಿಸುವಂತ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳಿದಂತ ಸುಮಾರು ವಿಷಯಗಳು, ಅಂದ್ರೆ 100ಕ್ಕೆ ಸುಮಾರು 90ರಷ್ಟು ಅನುಭವಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ಗುರುಜಿ, ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ನಮಗೆ ಅನೇಕ ಅನುಕೂಲತೆಗಳನ್ನ ಮಾಡಿಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ನಮಗೂ ಕೂಡ ಆಸ್ತಿ, ಹಣಕಾಸಿನ ವಿಷಯದಲ್ಲಿ, ಶಾರೀರಿಕ ಹಾಗೂ ಸಾಂಸಾರಿಕ ವಿಚಾರದಲ್ಲಿ ಅನೇಕ ರೀತಿಯ ನೋವು, ಸಂಕಟವನ್ನ
ಈಗಾಗಲೇ ನಾವು ಅನುಭವಿಸಿ ವರ್ಷಗಟ್ಟಲೆಯಿಂದ ಬೇಸತ್ತು ಹೋಗಿದ್ದೀವಿ ಅಂತ ಹೇಳಿದ್ದಾರೆ. ಮಾಡಬಾರದ ತಪ್ಪಿಗೆ ಅನೇಕ ಅಪಪ್ರಚಾರಗಳು, ಶಿಕ್ಷೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ಈ ಎಲ್ಲ ಸಂಕಷ್ಟಗಳಿಂದ ನಾವು ಹೊರಗೆ ಬರೋದಾದರೂ ಹೇಗೆ, ಈ ಎಲ್ಲ ತೊಂದರೆಗಳನ್ನ ಮಾಡಿರೋರು ಯಾರು ಅನ್ನೋದು ನಮಗೆ ಚೆನ್ನಾಗಿ ಕಣ್ಮುಂದೆನೇ ಗೊತ್ತಾಗ್ತಾ ಇದೆ. ಆದರೂ ಕೂಡ ಕೈಕಟ್ಟಿ ಕೂರುವಂಥ ಪರಿಸ್ಥಿತಿ, ಏನೂ ಮಾಡೋಕ್ಕಾಗ್ತಿಲ್ಲ. ಇದನ್ನ ಪತ್ತೆ ಹಚ್ಚಿದ ಮೇಲೆ ಈ ಸಮಸ್ಯೆಗೆ ಪರಿಹಾರ ಆದರೂ ನಾವು ಕಂಡುಹಿಡ್ಕೊಳ್ಳೋದು ಹೇಗೆ, ದಯವಿಟ್ಟು ಸೂಚಿಸಿ ಅಂತ ಕೇಳಿದ್ದಾರೆ. ದಿನನಿತ್ಯ ಕಾಳಿ ಮಂತ್ರ ಜಪ ಮಾಡಿ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅಂತ 108 ಸಲ ಜಪ ಮಾಡಿ. ನಿಮ್ಮ ಶತ್ರು ಕೂಡ ಮಿತ್ರನಾಗ್ತಾನೆ. ಆಗ ನಿಮಗೆ ಇದು ಎಲ್ಲ ಬಂಧಗಳು ಬಿಡುಗಡೆ ಆಗುತ್ತೆ. ಇದ್ರ ಜೊತೆಗೆ ನೀವು ಮಹಾಕಾಳಿ ಮುದ್ರೆಯನ್ನು ಮಾಡಿ. ಈಗಾಗಲೇ ಮಹಾಕಾಳಿ ಮುದ್ರೆ ಅಂದರೆ ನಮ್ಮ ಹೆಬ್ಬೆಟ್ಟನ್ನು ಕಿರುಬೆರಳು ತುದಿ ಭಾಗಕ್ಕೆ ಪ್ರೆಸ್ ಮಾಡಿ, ಅದ್ರ ಮೇಲೆ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮುಚ್ಚಿಬಿಟ್ಟು ಈ ಎರಡನ್ನೂ ಕಿರುಬೆರಳು ಮತ್ತು ಉಂಗುರು ಬೆರಳು ಎರಡೂ ಸೇರಿಸಿದಾಗ ಶಕ್ತಿ ಮುದ್ರೆ ಅಂತ. ಈ ಅಪಪ್ರಚಾರ ಮತ್ತು ಬೇಕು ಅಂತ ನಿಮ್ಮ ಬಗ್ಗೆ ಸುಳ್ಳು ಮಾಹಿತಿ ಕೊಡೋದು, ಈ ತೊಂದರೆಗಳು ಕೊಡೋದು ಏನಾದರೆ ಈ ಶಕ್ತಿ ಮುದ್ರೆಯಿಂದ ಆ ಶಕ್ತಿನ ನಾಶ ಮಾಡುತ್ತೆ. ಯಾರು ನಿಮಗೆ ತೊಂದರೆ ಕೊಡ್ತಿದ್ದಾರೋ ಅವ್ರ ಶಕ್ತಿ ಕ್ಷೀಣ ಆಗುತ್ತೆ, ನಾಶ ಆಗುತ್ತೆ, ಸಂಹಾರ ಆಗುತ್ತೆ. ಆದ್ದರಿಂದ ಈ ಮಹಾಕಾಳಿ ಮುದ್ರನ್ನು ದಿನನಿತ್ಯ ಒಂದು 15-20 ನಿಮಿಷ ದಕ್ಷಿಣಕ್ಕೆ ಮುಖ ಮಾಡಿಕೊಳ್ತಾ ಮಾಡಿ. ನಿಮ್ಮ ಶತ್ರುಗಳು ಏನು ನಿಮಗೆ ಪ್ರಯೋಗ ಮಾಡ್ತಿದ್ದಾರೋ, ನಿಮಗೆ ಅಪಪ್ರಚಾರ ಏನೇನು ಹೇಳಿದ್ದೀರಾ ಅದೆಲ್ಲ ಅವ್ರಿಗೆ ಬಾಯಿ ಎಲ್ಲ ಬಂದಾಗ್ಬಿಡುತ್ತೆ. ಅವ್ರ ಶಕ್ತಿ ಕ್ಷೀಣುತ್ತೆ. ಅವಾಗೇನಾಗುತ್ತೆ, ನಿಮ್ಮ ಕಂಡ್ರೆ ಭಯ, ನಿಮ್ಮ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ, ನಿಮ್ಮ ಮುಂದೆ ನಿಲ್ಲಕ್ಕಾಗಲ್ಲ, ಆ ರೀತಿ ಸ್ಥಿತಿ ಬಂದುಬಿಡುತ್ತೆ. ಆ ಒಂದು ಶಕ್ತಿ ಈ ಮುದ್ರೆ, ಈ ಮಂತ್ರದಿಂದ. ಓಂ ಕ್ರೀಂ ಕ್ರೀಂ ಮಹಾಕಾಳಿಯೈ ನಮಃ, ಓಂ ಕ್ರೀಂ ಕ್ರೀಂ ಮಹಾಕಾಳಿಯೈ ನಮಃ, ಅಥವಾ ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಫಟ್. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅಂಥೇಳಿ ಭಾಳ ಒಳ್ಳೆಯದಾಗತ್ತೆ. ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಬ್ರಾಹ್ಮಿ ದುರ್ಗೆಯ ಉಪಾಸನೆ ಹಾಗೂ ಆರಾಧನೆ ಕುರಿತು ಅನೇಕ ವಿಸ್ತೃತವಾದಂತಹ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಒದಗಿಸ್ಕೊಟ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಕೋಲ್ಗೇಟ್ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.